ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ವಂದೇ ಮಾತರಂ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ದಾಸರು ಹಾಡ್ತಾ ಹಾಡ್ತಾ ಹೇಳಿದ್ರಲ್ಲ, ಇಂದಿನ ದಿನ ಸುದಿನ. ಇದು ನಮಗೆ ಕ್ಷಣ ಕ್ಷಣವೂ ಅನುಭವಕ್ಕೆ ಬರುತ್ತದೆ. ಎಲ್ಲಿ ಅಂತ ಕೇಳಿದರೆ ಭಾರತದಲ್ಲಿ. ಯಾಕೆ ಅಂದರೆ ಈವರೆಗೆ ಸುಮಾರು 35-40 ಸಾವಿರ ವಿದ್ಯಾರ್ಥಿಗಳ ಜೊತೆ ಮಾತನಾಡುತ್ತಾ ಬಂದಾಗ ನಾನು ಮಕ್ಕಳಲ್ಲಿ ಮೊದಲು ಕೇಳಿದ ಪ್ರಶ್ನೆಯೇ, ಮಕ್ಕಳೇ ಭಾರತ ಅಂದರೆ ಏನರ್ಥ ಅಂತ. ಒಂದು ಶಾಲೆಯಲ್ಲಿ ಮಾತನಾಡಬೇಕಿದ್ರೆ 4ನೇ ಕ್ಲಾಸಿನ ಮಗು ವೇದಿಕೆಯ ಮೇಲೆ ಬಂದು ಹೇಳ್ತದೆ, ಭಾರತ ಅಂದ್ರೆ ಅಲ್ಲಿ 3 ಅಕ್ಷರಗಳಿವೆ, ಭಾ ರ ಮತ್ತು ತ. ಆದ್ರಿಂದ ಭಾರತ ಅಂದ್ರೆ ಭಾವ ರಾಗ ತಾಳ ಅಂತ ಆ ಮಗು ಹೇಳುತ್ತೆ. ನನಗೆ ಅವತ್ತು ಖುಷಿ ಅನ್ನಿಸಿದ್ದು ಯಾಕೆ ಅಂತಂದ್ರೆ, ಒಬ್ಬ ಮನುಷ್ಯನ ಬದುಕು ಸಂಗೀತವಾಗುವುದಾದ್ರೆ ಅದು ಇಡೀ ಜಗತ್ತಿನಲ್ಲಿ ಭಾರತದಲ್ಲಿ ಮಾತ್ರ ಸಾಧ್ಯ ಅನ್ನುವುದನ್ನು ಆ ಮಗುವಿಗೂ ಹೇಳಿಕೊಟ್ರಲ್ಲ. ಆದ್ದರಿಂದ ಈ ನೆಲದಲ್ಲಿ ನಿಂತು ನಮ್ಮ ಬದುಕನ್ನು ಸಂಗೀತವಾಗಿಸುವುದಕ್ಕೆ 10 ಹಲವು ಮಾಧ್ಯಮಗಳಿವೆ, 16 ವ್ಯವಸ್ಥೆಗಳಿವೆ. ಅದರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಒಂದು 4 ಮಾತುಗಳನ್ನು ನಿಮ್ಮ ಮುಂದೆ ಆಡುವುದಕ್ಕೆ ನಾನು ಸಂತೋಷ ಪಡ್ತೇನೆ. ಇವತ್ತು ಈ ಒಳಗೆ ಬಂದಾಗಲೂ ನನಗೆ ಮೊಟ್ಟ ಮೊದಲು ಕಾಣಿಸಿದ್ದು ತಾಯಿ ಭಾರತೀಯ ಚಿತ್ರ. ಬಹುಶಃ ಈ ಸಂಗೀತ, ಕಲೆ ಇದನ್ನೆಲ್ಲ ಅಭ್ಯಾಸ ಮಾಡಿದವರು ನಾವು ಕರೀಬೇಕಿದ್ರೆ ಸುಂದರ ಮನಸ್ಸುಗಳೇ ಅಂತ ಕರೀತೇವೆ ಅವರನ್ನು. ಅವರು ಸುಮನಸ್ಸರು ಅಂತ ಕರೀತೇವೆ, ಒಳ್ಳೆಯ ಮನಸ್ಸುಳ್ಳವರು ಅಂತ, ಹೂವಿನಂಥ ಮನಸ್ಸುಳ್ಳವರು ಅಂತ ಕರೀತೇವೆ. ಯಾಕೆ ಅಂದ್ರೆ ಸಂಗೀತ, ಸಾಹಿತ್ಯ ಇದು ಮನಸ್ಸನ್ನು ಅರಳಿಸ್ತದೆ ಹೊರತು ಮನಸ್ಸನ್ನು ಕೆರಳಿಸುವುದಕ್ಕಿರುವಂಥದ್ದಲ್ಲ. ಆದ್ರಿಂದ ಯಾವುದರ ಮೂಲಕ ನಾವು ಮನಸ್ಸನ್ನು ಅರಳಿಸಿಕೊಳ್ಳಬಲ್ಲೆವೋ ಅಂತಹ ಸದ್ವಿದ್ಯೆಯ ಸಂಪಾದನೆಗೆ ನಾವೆಲ್ಲ ಇಲ್ಲಿ ಜೊತೆಯಾಗಿದ್ದೇವೆ ಅಂತಂದ್ರೆ ನಾವು ಮೊದಲು ಅರ್ಥೈಸಿಕೊಳ್ಳಬೇಕಾದ್ದು ಈ ನೆಲದ ಬಗ್ಗೆ, ನಿತ್ಯ ನೆಲೆಯ ಬಗ್ಗೆ ಮತ್ತು ನಮ್ಮ ಪರಂಪರೆಯ ಬಗ್ಗೆ ಮತ್ತು ಬದುಕಿನ ಹೆಜ್ಜೆಗಳ ಬಗ್ಗೆ ಅಂತ ನಾನು ಭಾವಿಸ್ತೇನೆ. ಆ ದೃಷ್ಟಿಯಿಂದ ಹೇಳಬೇಕಿದ್ರೆ ಭಾರತಾಂಬೆಯ ಬಗ್ಗೆ ಒಂದು ಮಾತು ಹೇಳಿ ಮುಂದುವರಿಸೋಣ. ಭಾರತ ಅಂದ್ರೆ ಏನು ಅನ್ನುವುದಕ್ಕೆ ನಮ್ಮ ಪ್ರಾಚೀನರು ಬಹಳ ಚಂದದ ಅರ್ಥಗಳನ್ನು ಹೇಳ್ತಾ ಬಂದಿದ್ದಾರೆ. ಏನು ಅಂತಂದ್ರೆ, ಒಂದು ಭಾ ಅಂದ್ರೆ ಬೆಳಕು, ರಥ ಅಂದ್ರೆ ಆಟ, ಭಾರತ ಅಂದ್ರೆ ಬೆಳಕಿನ ಜೊತೆ ಆಟವಾಡಿದ ದೇಶ ಅಂತಂದರು. ಯಾವ ಬೆಳಕು ಅಂತಂದ್ರೆ ಅದು ಭವ್ಯ ಭಾರತದ ಋಷಿ ಪರಂಪರೆಯ ಜ್ಞಾನದ ಬೆಳಕು. ಆದ್ರಿಂದ ನಮ್ಮ ಪರಂಪರೆ ಜ್ಞಾನದ ಬೆಳಕಿನ ಜೊತೆ ಆಟವಾಡ್ತಾ ಬಂದದ್ದು. ಅದಕ್ಕೆ ಈ ಸಂಗೀತ, ಸಾಹಿತ್ಯ ಇದರಲ್ಲಿ ತುಂಬಾ ಪ್ರಾವೀಣ್ಯ ಹೊಂದಿದವರು ಅವ್ರು ಹಾಡಬೇಕಿದ್ರೆ ಅವರು ಹಾಡುವುದಿಲ್ಲ, ಅವರು ಆಡುತ್ತಾರೆ ಅಂತ ನಮ್ಗನ್ನಿಸಿಬಿಡ್ತಾರೆ. ಒಬ್ಬ ಕಲಾವಿದ ಅದ್ಭುತವಾಗಿ ಚಿತ್ರ ಮಾಡಬೇಕಿದ್ರೆ ಅವರು ಚಿತ್ರ ಮಾಡುತ್ತಾನೆ ಅಂತ ನಮ್ಗನ್ನಿಸುವುದಿಲ್ಲ, ಅವರು ಬಣ್ಣದ ಜೊತೆ ಆಟ ಆಡುತ್ತಾರೆ ಅಂತ ನಮ್ಗನ್ನಿಸಿಬಿಡ್ತಾರೆ. ಒಬ್ಬರು ತುಂಬಾ ಚೆನ್ನಾಗಿ ಮಾತಾಡುತ್ತಾರೆ ಅಂದ್ರೆ ಅವ್ರು ಮಾತಾಡುತ್ತಾರೆ ಅಂತ ಅನ್ನೋದಿಲ್ಲ ನಾವು, ಅವರು ಪದಗಳ ಜೊತೆ ಆಟ ಆಡುತ್ತಾರೆ ಅಂತ ಅಂದ್ಬಿಡ್ತೇವೆ. ಒಬ್ಬ ಕಲಾವಿದ ರಂಗದಲ್ಲಿ ಕುಣಿಬೇಕಿದ್ರೆ ಏನ್ರಿ ಅವ್ರು ಕುಣಿಯೋದು, ಅವ್ರು ಹೋದ್ರೆ ಅಷ್ಟು ಸುಲಭವಾಗಿ ಆಟ ಆಡ್ಬಿಡುತ್ತಾರೆ ಅಂತಾರೆ. ಅಂದ್ರೆ ಆ ಕಲೆಯನ್ನು ತನ್ನ ಹೃದ್ಗತವಾಗಿಸಿಕೊಂಡು ರಕ್ತದ ಕಣಕಣಗಳಲ್ಲಿ ಆವಾಹಿಸಿಕೊಂಡ ಕಲಾವಿದರು ಕಲೆಯ ಜೊತೆ ಆಟವಾಡುತ್ತಾರೆ. ಅವರಿಗೆ ಭೀತಿ ಇಲ್ಲ. ಯಾಕೆ ಅಂದ್ರೆ ಕಲೆ ಅಂದ್ರೆ ಅವರ ಪಾಲಿಗೆ ತಾಯಿ, ಕಲೆ ಅಂದ್ರೆ ಅವರ ತಾಯಿಗೆ ತಂದೆ, ಕಲೆ ಅಂದ್ರೆ ಅವರ ಪಾಲಿಗೆ ತನ್ನ ಮಗು, ಕಲೆ ಅಂದ್ರೆ ಅವರ ಪಾಲಿಗೆ ದೇವರು. ಇಂಥದ್ದೊಂದು ಪರಂಪರೆ ಹುಟ್ಟಿ ಬಂದದ್ದು ಭಾರತದಲ್ಲಿ ಅಂದಾಗ ಅವರು ಹೇಳಿದ್ರು, ಭಾ ಅಂದ್ರೆ ಬೆಳಕು, ರಥ ಅಂದ್ರೆ ಆಟ, ಬೆಳಕಿನ ಜೊತೆಗೆ ಆಟವಾಡದವರು. ಇನ್ನೊಂದು ಅತ್ಯಂತ ಸುಂದರವಾದ ಅರ್ಥವಿದೆ. ಏನು ಅಂದ್ರೆ 3 ಅಕ್ಷರ ಇದೆ, ಭಾರತ. ಭಾತಿ ಸರ್ವೇಷು ವೇದೇಶು, ರತಿಹಿ ಸರ್ವೇಷು ಜಂತುಷು, ತರಣಂ ಸರ್ವತೀರ್ಥಾನಂ ತೇನ ಭಾರತ ಮುಚ್ಚತೆ ಅಂತ ಕರೆದ್ರು. ಭಾತಿ ಸರ್ವೇಷು ವೇದೇಶು, ಜ್ಞಾನದ ಬೆಳಕಿನಿಂದ ಬೆಳಗುವ ನೆಲ. ರತಿಹಿ ಸರ್ವೇಷು ಜಂತುಷು, ಈ ನೆಲದ ಎಲ್ಲ ಜೀವಜಾಲಗಳಲ್ಲಿ ನಾವು ಸಂತೋಷವನ್ನು ತುಂಬ ಪ್ರಯತ್ನವನ್ನೇ ಮಾಡಿಕೊಂಡು ಬಂದೆವು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಹುಟ್ಟಿದ ಮಗಳು ನಮ್ಮ ಪಾಲಿಗೆ ದೇವರು, ಹೆತ್ತ ತಾಯಿ ದೇವರು, ಕೈ ಹಿಡಿದ ಮಡದಿ ದೇವರು, ವಿದ್ಯೆ ಕೊಟ್ಟ ಶಿಕ್ಷಕಿ ನಮ್ಮ ಪಾಲಿಗೆ ದೇವರು, ನಿತ್ತ ನೆಲ ದೇವರು, ಬೀಸುವ ಗಾಳಿ, ಹರಿಯುವ ನೀರು, ಬೆಳಗುವ ಬೆಳಕು, ಸಂಚರಿಸುವ ಪ್ರಾಣಿ, ಮರ, ಗಿಡ, ಕಲ್ಲು ಎಲ್ಲವನ್ನೂ ದೇವರು 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 ಅಂತಲೇ ಕರೀತಾ ಹೋದೆವು. ನಮ್ಮ ನೆಲದಲ್ಲಿ ಮಾನವೀಯತೆಯೇ ದೇವರು ಅಂತ ನಾವು ಒಪ್ಪಿಕೊಂಡೆವು.
ಆದ್ರ ಮೇಲೆ ಗಮನಿಸಿಯಂತೆ ಸಂಗೀತವನ್ನು ಅಭ್ಯಾಸ ಮಾಡುವುದಕ್ಕೆ ಜಾತಿ, ಮತ, ಭೇದ, ವಯಸ್ಸು ಯಾವುದೂ ಇಲ್ಲ. ಯಾರು ಆ ವಿದ್ಯೆಯಲ್ಲಿ ಪ್ರಾವೀಣ್ಯವನ್ನು ಹೊಂದುತ್ತಾರೆ ಅವರಿಗೆ ನಾವು ಉದಾರ ಮನಸ್ಸಿನಿಂದ ಕೈ ಮುಗಿದು ತಲೆಬಾಗುತ್ತೇವೆ. ಯಾಕೆ ಅಂತಂದ್ರೆ ವ್ಯಕ್ತಿ ಹುಟ್ಟಿ ಬಂದ ಹಿನ್ನೆಲೆ ಮುಖ್ಯ ಅಲ್ಲ, ಅವನು ಅನುಸಂಧಾನ ಮಾಡಿಕೊಂಡ ಸದ್ವಿದ್ಯೆ ದೊಡ್ಡದು ಅನ್ನುವ ಗೌರವ ನಮಗಲ್ಲಿ ಇರ್ತದೆ. ನಮಗೆ ಯಾವುದೂ ದೇವರಲ್ಲ. ಇವತ್ತು ಹಾರ್ಮೋನಿಯಂ ನುಡಿಸಬೇಕಿದ್ರೆ, ತಬಲ ಮುಡಿಸಬೇಕಿದ್ರೆ ಕಣ್ಣು ಮುಚ್ಚಿ ಒಮ್ಮೆ ಎದೆಯ ಮೇಲೆ ಕೈ ಇಟ್ಟು ಗುರುಗಳನ್ನ ನೆನಪು ಮಾಡಿಕೊಳ್ತೇವೆ. ಜೀವವೇ ಇಲ್ಲದ ಅವುಗಳಿಗೆಲ್ಲ ನಮಸ್ಕಾರ ಮಾಡಿ ನಾವು ಆರಂಭ ಮಾಡುತ್ತೇವಲ್ಲ. ಯಾಕೆ ಅಂದ್ರೆ ಅಲ್ಲೊಬ್ಬ ದೇವರಿದ್ದಾನೆ ಅನ್ನುವ ಭಾವ ನಮ್ಮದು. ಆದ್ದರಿಂದ ರತಿಹಿ ಸರ್ವೇಶು ಜಂತುಷು, ಎಲ್ಲೆಲ್ಲಾದರೂ ನೋಡಿ ಎಲ್ಲ ಕಡೆ ಆನಂದಾನುಭೂತಿಯನ್ನು ಉಂಟು ಮಾಡುವ ಭಾವದೊಂದಿಗೆ ಬದುಕುತ್ತಾ ಇರುವಂಥದ್ದು ಭಾರತೀಯರ ಹೆಜ್ಜುಗಾರಿಕೆ. ಅದು ಈ ನೆಲದ ಶಕ್ತಿ. ಆದ್ದರಿಂದ ರತಿಹಿ ಸರ್ವೇಶು ಜಂತುಷು. ಇನ್ನು ತರಣಂ ಸರ್ವತೀರ್ಥಾನಾಂ, ನಮಗೆ ಕುಂಭಮೇಳದ ಕತೆ ಕೇಳಿದ್ರೆ ರೋಮಾಂಚನ ಆಗ್ತದೆ. ಕೋಟ್ಯಂತರ ಜನ ಬಿಂದು ಪಾವನರಾದರು. ಇಲ್ಲೆಲ್ಲೂ ನಮ್ಮ ನೆಲದ ಮಗ್ಗುಲಲ್ಲಿ ನಡೆಯುವಂತಹ ಪಾವನೆಯಾದಂತಹ ಸೀತೆ ದಬಗಾಕೆ ಆರಾಧನೆಯಳು. ಅಲ್ಲೆಲ್ಲೂ ಸ್ವರ್ಣಾ ನದಿ ಬಂದ್ರೆ ಸಂಕಷ್ಟರ ಚತುರ್ಥಿಯ ದಿನ ನಾವು ಸ್ನಾನ ಮಾಡಿ ನಮ್ಮ ಬದುಕು ಪಾವನ ಆಯಿತು ಅಂತ ಅಂದುಕೊಳ್ಳುತ್ತೇವೆ. ಅಲ್ಲ, ಕೇವಲ ಪಾವನ ನದಿಯ ನೀರನ್ನು ಚಿಮುಕಿಸಿಕೊಂಡ್ರೆ ನಮ್ಮ ದೇಹ ಶುದ್ಧಿಯಾಯಿತು ಅನ್ನುವ ಭಾವ. ಆದ್ದರಿಂದ ಹರಿಯುವ ನೀರು ಅದು ನೀರಾಗಿ ಉಳಿಯಿಲ್ಲ, ನಮ್ಮ ಪಾಲಿಗೆ ತೀರ್ಥವಾಯಿತು. ಅಂತಹ ಪಾವನ ನದಿಗಳಿಗೆ ಜನ್ಮ ಕೊಟ್ಟವಳಾಕೆ ಅನ್ನುವ ಕಾರಣದಿಂದ ಅವಳನ್ನು ಭಾರತ ಅಂತ ಕರೆದರಂತೆ. ಇನ್ನೊಂದು ಗಮನಿಸಬೇಕಾದ್ದೇನು ಗೊತ್ತಾ, ಜಗತ್ತಿನಲ್ಲಿ ಯಾರು ಏನು ಒಪ್ಪಿಕೊಳ್ಳುತ್ತಾರೋ ಗೊತ್ತಿಲ್ಲ. ಆದರೆ ನಮಗಂತೂ ನಮ್ಮ ದೇಶದ ಬಗೆಗಿರುವ ಕಲ್ಪನೆ ಯಾವುದು ಅಂತಂದ್ರೆ ಅವಳು ನಮ್ಮ ಪಾಲಿಗೆ ಅಮ್ಮ, ಅವಳು ಭಾರತಿ. ಆದ್ದರಿಂದ ಭಾರತದ ಚಿತ್ರ ನೋಡಿ, ಶಿರದಲ್ಲಿ ಹರಡಿದ ಕೇಶರಾಶಿಯ ಮೇಲೆ ಗಂಧ ಕುಸುಮವ ಹೊತ್ತು ಆಕೆಯ ಲಲಾಟದಲ್ಲಿ ರಾರಾಜಿಸುವ ಕುಂಕುಮದ ಬೊಟ್ಟು, ನಾಸಿಕವನ್ನು ಅಲಂಕರಿಸಿದ ಸ್ವರ್ಣದ ನತ್ತು, ಕೊರಳಲ್ಲಿ ಮಿಂಚುವ ಹಾರ ಸಂಪತ್ತು, ಆಕೆಯ ಕರ್ಣದಲ್ಲಿ ಸೌಭಾಗ್ಯದ ಮೂಲೆ, ಕೈಯಲ್ಲಿ ಅರಳಿದ ಧ್ವಜವಿತ್ತು ಅನ್ನುವ ನಗುಮೊಗದ ಸಿಂಹವಾಹಿನಿಯಾದಂತಹ ಒಬ್ಬಾಕೆ ತಾಯಿಯ ಕಲ್ಪನೆಯನ್ನು ಕೊಟ್ಟು ಆ ಭೂಮಿಯ ಪಾದ ತೊಳೆಯುವಂಥವರು 3 ಸಾಗರ ರಾಜ ಜೊತೆಯಾಗಿ ಆ ತಾಯಿಯ ಪಾದ ತೊಳೆಯುತ್ತಾರೆ ಅಂತ ಸಂಕಲ್ಪಿಸಿ ನಾವು ಮಣ್ಣನ್ನು ಮಹಾದೇವಿಯಾಗಿ ಗೌರವಿಸಿದ ಭವ್ಯ ಪರಂಪರೆ ಭಾರತದ್ದು. ಆದ್ದರಿಂದ ಇಂತಹ ಭಾರತದಲ್ಲಿ ಬದುಕುವ ನಾವು ನಮ್ಮ ಬದುಕನ್ನು ಹಲವು ಆಯಾಮಗಳಲ್ಲಿ ಯೋಚನೆ ಮಾಡಿದ್ರೆ ಒಂದೊಂದು ವಿಚಾರದಲ್ಲೂ ದಿನಗಟ್ಟಲೆ ಮಾತನಾಡಬಹುದಾದ ಸಂಗತಿಗಳಿವೆ. ಪ್ರಸ್ತುತ ಇವತ್ತು ನಾನು ಇಲ್ಲಿ ಒಂದು 4 ಮಾತುಗಳನ್ನು ಆಡಬೇಕಾದ್ದು ಶಿವಪ್ರೇರಣಾ ಟ್ರಸ್ಟ್, ರತ್ನ ಸಂಜೀವ ಕಲಾಮಂಡಲ, ಅದರ ಜೊತೆಗೆ ನಡೀತಾ ಇರುವಂತಹ ಸಂಗೀತ ಕಾರ್ಯಕ್ರಮ, ಕಲಾ ಪ್ರಕಾರಗಳ ಪಾಠ, ಅದರ ಜೊತೆಗೆ ಗುರುಗಳ ಬಗ್ಗೆ ಮಾತಾಡಬೇಕು ಅಂತ ನನಗೆ ಹೇಳಿದ್ದಾರೆ. ಆದ್ದರಿಂದ ನನ್ನ ಮತಿಯ ಮಿತಿಯಲ್ಲಿ ನಿಮ್ಮ ಜೊತೆ 4 ಮಾತುಗಳನ್ನು ಹಂಚಿಕೊಳ್ಳುತ್ತೇನೆ. ಮೊದಲನೇದು ನಾನು ಇಲ್ಲಿ ನೆನಪಿಸಬೇಕಾದ್ದೇನು ಅಂತಂದ್ರೆ, ಇಲ್ಲಿಗೊಂದು ಒಳ್ಳೆಯ ಮಾತು ಬಂತು. ಕಲಿಯುವುದಕ್ಕೆ ಅವರೇ ಗುರುಗಳು ಇವರೇ ಗುರುಗಳು ಅಂತೇನಿಲ್ಲ. ನಾನು ಕಲಿತಾಗ ನನಗವರು ಗುರುಗಳು, ಅವರಿಗೆ ನಾನು ಕಲಿಸಿದಾಗ ನಾನು ಅವರಿಗೆ ಗುರುಗಳಾಗ್ತೇನೆ ಅಂತ. ಇದನ್ನೇ ಬಲ್ಲವರು ಹೇಳಿದ್ರು, ಅನ್ಯೋನ್ಯಂ ಗುರವೋ ವಿಪ್ರಾಹ ಅಂತ. ವಿಪ್ರಾಹ ಅಂದ್ರೆ ಒಂದು ವರ್ಗ ಅಂತರ್ಥ ಅಲ್ಲ, ವಿಶೇಷವಾದಂತಹ ಜ್ಞಾನವುಳ್ಳವರು ಅಂತ ಅರ್ಥೈಸಿಕೊಂಡ್ರೆ ಒಬ್ಬರಿಗೊಬ್ಬರು ಗುರುಗಳಾಗಿ ಬದುಕಬಹುದು ಅನ್ನುವುದನ್ನು ಸಾಧಿಸಿ ತೋರಿಸಿದ್ದು ಈ ನೆಲ. ಈ ದೃಷ್ಟಿಯಿಂದ ನಾವು ಯೋಚನೆ ಮಾಡುವುದಾದ್ರೆ ಇವತ್ತಿಗೆ ಶಿವಪ್ರೇರಣಾ ಅನ್ನೋದಕ್ಕೆ ಶಿವನೇ ಪ್ರೇರಣೆ ಕೊಟ್ಟರು ಅಂತ ಅರ್ಥವನ್ನು ಹೇಳಿದ್ರು. ಇನ್ನೊಂದು ಅರ್ಥ ಏನು ಅಂದ್ರೆ ಶಿವ ಅಂದ್ರೆ ಮಂಗಲಕರ ಅಂತದ್ದು. ಶ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶಿವಂ ಅಂತ ಅಮರಕೋಶಕಾರ ಹೇಳ್ತಾನೆ. ಶಿವ ಅಂದ್ರೆ ಮಂಗಲಕರವಾದ ಪ್ರೇರಣೆ. ಆ ಶಿವ ಯಾವತ್ತು ಪ್ರೇರಣೆ ಕೊಟ್ಟಿದ್ದಾನೆ ಅನ್ನುವುದಾದ್ರೆ ಅದು ಶಿವಪ್ರೇರಣೆಯೇ ಆಗುತ್ತದೆ. ಅರ್ಥಾತ್ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವ ಪ್ರೇರಣೆ ಅದು ಆಗಿರುತ್ತದೆ. ಆ ಪ್ರೇರಣೆಯನ್ನ ಪಡೆದು ನಡೆಸಿದಂತಹ ಈ ಕಲಾ ಮಾಧ್ಯಮದ ಕಾರ್ಯಕ್ರಮಗಳು, ಅಲ್ಲಿ ರತ್ನ ಮತ್ತು ಸಂಜೀವ ಅಂತ 2 ಹೆಸರು ಬಹಳ ಇಷ್ಟ ಅನ್ನಿಸ್ತು. ಯಾಕೆ ಅಂದ್ರೆ ನಮ್ಮಲ್ಲಿ ರತ್ನ ಅಂತ ಕರೆಯೋದು ಯಾವುದನ್ನು ಅಂತಂದ್ರೆ ನಮ್ಮ ಹಿರಿಯರು ಹೇಳ್ತಿದ್ರು, ಜಾತವು ಯದು ಉತ್ಕೃಷ್ಟಂ ತದ್ ರತ್ನಂ ನಿತ್ಯ ಅಭಿಧೀಯತೆ ಅಂತ. ಯಾವುದೇ ಒಂದು ವಿಭಾಗದಲ್ಲಿ ಅತಿ ಶ್ರೇಷ್ಠವಾದದ್ದನ್ನು ರತ್ನ ಅಂತ ಕರೀತಾರೆ. ಆದ್ರಿಂದಲೇ ಭಾರತ ರತ್ನವು ಕಾಣಿಸಿಕೊಳ್ಳುತ್ತದೆ, ಪುತ್ರ ರತ್ನ ಅಂತಲೂ ಕರೀತಾರೆ, ಅನೇಕ ಇದೆ. ಆದ್ರಿಂದ ಅದನ್ನು ರತ್ನ ಅಂತ ಕರೀತೇವೆ. ಸಂಜೀವ ಅಂದ್ರೆ ಅದಕ್ಕೊಂದರ್ಥ ಚೆನ್ನಾಗಿ ಜೀವಿಸುವುದು ಅಂತ ಅರ್ಥ. ಅದೇ ಹೌದು ಅಂತಾದ್ರೆ ಇಂತಹ ಒಳ್ಳೆಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಅವರು ರತ್ನಗಳಂತೆ ಶೋಭಿಸ್ತಾ ಒಳ್ಳೆಯ ಜೀವನವನ್ನು ನಡೆಸುವುದಕ್ಕೆ ಶಿವನ ಪ್ರೇರಣೆಯಿಂದ ಈ ಶಿವಪ್ರೇರಣಾ ಚಾರಿಟಬಲ್ ಟ್ರಸ್ಟ್ ಅವತಾರಗೊಂಡಿದೆ ಅನ್ನುವುದಾದ್ರೆ ನಾವು ದೇವರಿಗೆ ಧನ್ಯವಾದ ಹೇಳಬೇಕು ಅನಿಸಬಹುದೇನೋ. ಇಲ್ಲಿ ಇವತ್ತು ಕರೆದೋದಕ್ಕೆ ಬಹುಶಃ ಇವರು ಹೊಗಳಿಕ್ಕೆ ಹೇಳಿರಬೇಕು ಅಂತ ಅನಿಸಬಹುದೇನೋ. ವಾಸ್ತವ ಅಲ್ಲ. ಯಾಕೆ ಅಂದ್ರೆ
ನಾನು ಹೋದ ಅಷ್ಟು ವಿದ್ಯಾರ್ಥಿಗಳಿಗೆ ಯಾವತ್ತೂ ಹೇಳ್ತಿದ್ದೆ, ಮಕ್ಕಳೇ, ಒಂದೊಂದು ಅಕ್ಷರ ಕಂಡ್ರು ಅಲ್ಲಿ ಒಳ್ಳೆದೇನು ಅಂತ ಹುಡುಕುವುದಕ್ಕೆ ಹೋರಾಟ ಮಾಡಿ, ನೀವು ಅದಕ್ಕಾಗಿ ಪ್ರಯತ್ನ ಪಡಿ, ಆವಾಗ ಬದುಕು ಚೆನ್ನಾಗಿರುತ್ತದೆ. ಅದಕ್ಕೆ ನಮ್ಮಲ್ಲಿ ಹೇಳಿದ್ದು ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಂ ಔಷಧಂ ಅಯೋಗ್ಯ ಪುರುಷ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ. ಇದು ಈ ಪ್ರಪಂಚದಲ್ಲಿ ಮಂತ್ರವಾಗದ ಅಕ್ಷರಗಳಿಲ್ಲವಂತೆ. ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಂ ಅನೌಷಧಂ, ಯಾವುದೇ ಮೂಲಕ್ಕೆ ಔಷಧವಾಗದೇ ಇರುವುದಕ್ಕೆ ಸಾಧ್ಯ ಇಲ್ಲ. ಅಯೋಗ್ಯರಾದ ಪುರುಷರಿಲ್ಲ ಈ ಪ್ರಪಂಚದಲ್ಲಿ, ಯೋಗ್ಯರಾದಂತಹ ಸಂಯೋಜಕರ ಕೊರತೆ ಇದೆ ಅಂತ ಸುಭಾಷಿತಕಾರ ನೆನಪು ಮಾಡುತ್ತಾನೆ. ಅದೇ ಹೌದು ಅಂತಾದ್ರೆ ಮಕ್ಕಳನ್ನು ಮೊಮ್ಮಕ್ಕಳನ್ನೆಲ್ಲ ಎತ್ತಿ ಆಡಿಸಿದವರು ಇಲ್ಲಿ ವಿದ್ಯಾರ್ಥಿಗಳಾಗಿ ಬಂದು ಸಂಗೀತ ಕಲಿತು ಇವತ್ತು ಸರ್ಟಿಫಿಕೇಟ್ ಪಡ್ಕೊಳ್ಬೇಕಿದ್ರೆ ಇಷ್ಟು ಜನ ಚಪ್ಪಾಳೆ ಕೊಡ್ತಿರಲ್ಲ, ಇಲ್ಲಿ ಒಳ್ಳೆಯ ಸಂಯೋಜಕರಿದ್ದಾರೆ ಅಂತ ಅರ್ಥ. ಇನ್ನೊಂದು, ನಮ್ಮದೆಲ್ಲ ಆಯ್ತಲ್ಲ, ಇನ್ಯಾಕೆ ಇದೆಲ್ಲ ಅಂತ ಯೋಚಿಸಬೇಕಾದದ್ದಿಲ್ಲ. ಆಸಕ್ತಿ ಒಂದಿದ್ರೆ ಜೀವನ ಚೆನ್ನಾಗಿರ್ತದೆ ಅನ್ನುವುದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಹೇಳುತ್ತಿದೆ. ಯಾಕೆ ಗೊತ್ತಾ? ಬಹುಶಃ ನೀವು ಸಮಾಜದಲ್ಲಿ ನೋಡಿ ಅಂತೆ, ಏನೋ ತಲೆಬಿಸಿ ಆಯ್ತಂತೆ, ಇನ್ನೇನೋ ಆಯ್ತಂತೆ, ಅಲ್ಲಿ ಹೋಗಿ ಬಾವಿಗೆ ಹಾರದ್ರಂತೆ, ಇನ್ನೇನೋ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ, ರೈಲ್ವೆ ಟ್ರ್ಯಾಕಲ್ಲಿ ಮಲ್ಕೊಂಡ್ರಂತೆ, ಬಸ್ಸಿನಡಿಗೆ ಬಿದ್ರಂತೆ. ಈ ಒಂದು ಕ್ಷಣ ಯೋಚನೆ ಮಾಡಿ, ಯಾರು ಸಂಗೀತ, ಸಾಹಿತ್ಯ, ಕಲೆ ಈ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ ಅಂಥವನು ಯಾವತ್ತೂ ಆತ್ಮಹತ್ಯೆ ಪ್ರಯತ್ನವನ್ನು ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ ಅಂತ ಕೇಳಿದ್ರೆ, ಅದು ಸುಮ್ಮನೆ ಯಾರೋ ಹಾದಿ ಬೀದಿಯಲ್ಲಿ ಹೋಗಿ ಹಾಡಿದ್ದಲ್ಲ, ಅಥವಾ ಈ ಪಾಶ್ಚಿಮಾತ್ಯ ಕಲೆಗಳಲ್ಲಿ ಸಾಹಿತ್ಯವೇ ಇಲ್ಲದೆ ಕಿರಿಚಾಡುವಂತ ಕೆಲವು ಪ್ರವೃತ್ತಿಯನ್ನೆಲ್ಲ ನೀವು ನೋಡ್ತೀರಿ. ಅದಕ್ಕೆ ಏನು ಅರ್ಥವೋ ಗೊತ್ತಿಲ್ಲ, ಒಟ್ಟರು ಹಾಡ್ತಾರೆ ಏನಂತ ಗೊತ್ತಿಲ್ಲ. ಆದರೆ ಭಾರತೀಯ ಪರಂಪರೆಯಲ್ಲಿ ಬಂದ ಪ್ರತಿಯೊಂದು ಕಲೆಯೂ ಕೂಡ ತನ್ನ ಅಂತರಂಗದೊಳಗೆ ಅಧ್ಯಾತ್ಮವನ್ನು ತುಂಬಿಕೊಂಡು ಇನ್ನೊಬ್ಬನಿಗೆ ಆತ್ಮಬಲವನ್ನು ಕೊಡುವಂತಹ ಕೆಲಸವನ್ನು ಈ ಕಲೆಗಳು ಮಾಡುತ್ತಾ ಬಂದವು. ಯಾಕಂದ್ರೆ ಈ ಒಬ್ಬ ಸೋತು ಹೋಗುದು ಯಾವಾಗ ಹೇಳಿ? ಏಕತಾನತೆ ಕಾಡಿದಾಗ. ನನ್ನನ್ನು ಕೇಳೋರು ಯಾರಿಲ್ಲ, ನನ್ನ ಜೊತೆಗೆ ಯಾರೂ ಇಲ್ಲ ಅಂತಂದಾಗ ನನಗೆ ಯಾರೂ ಇಲ್ವಲ್ಲ, ಇನ್ನಾನು ಯಾಕೆ ಅಂತ ಅನ್ನಿಸ್ಬೇಕು. ಅದೇ ಒಬ್ಬ ಸಂಗೀತಗಾರನಿಗೆ ಅವನಷ್ಟೇ ಗುಣಗುತ್ತಾ ಇರ್ತಾನೆ, ಒಳಗೆ ಯಾವುದೋ ಒಂದು ಅವನ ಜೊತೆ ಸಂವಾದವನ್ನು ಮಾಡ್ತಾ ಇರೋದ್ರಿಂದ ನೀನು ಒಂಟಿ ಅಲ್ಲ ಅಂತ ಅವನಿಗೆ ಎಚ್ಚರಿಸ್ತದೆ. ಈ ದೇಶದ ಪ್ರಧಾನಮಂತ್ರಿಗಳು ಮೊನ್ನೆ ಒಳ್ಳೆಯ ಮಾತನ್ನಾಡಿದ್ರು. ಏನು ಅಂತಂದ್ರೆ, ನನಗೆ ಜೀವನದಲ್ಲಿ ನಾನು ಒಬ್ಬ ಅಂತ ಅನ್ನಿಸಲೇ ಇಲ್ಲ, ಯಾಕೆ ಅಂದ್ರೆ ದೇವರು ನನ್ನ ಜೊತೆಗೆ ಯಾವತ್ತೂ ಇದ್ದಾನೆ ಅಂತ. ಹಾಗೆ ಒಬ್ಬ ಸಂಗೀತ ಕಲಿತವನಿಗೆ ನಂಬಿದ ದೇವರು ಸಂಗೀತದ ರೂಪದಿಂದ ಅವನ ಜೊತೆಗಿರ್ತಾರೆ. ಒಬ್ಬ ಸಾಹಿತಿಗೆ ಒಳ್ಳೆಯ ಚಿಂತನೆಗಳ ಮೂಲಕ ದೇವರ ಜೊತೆಗಿರ್ತಾನೆ. ಅಂದ್ರೆ ನಾನು ಅದಕ್ಕೆ ಹೇಳಿದ್ದು, ನಮ್ಮ ನೆಲದಲ್ಲಿ ಯಾವುದು ದೇವರಲ್ಲ. ಅದಕ್ಕೆ ತಾನೇ ಹುಟ್ಟಿದ ಮಗುವನ್ನು ಎತ್ತುಕೊಂಡು ಕೂಡ ದೇವರೇ ಅಂತ ಆ ಮಗುವನ್ನು ಅಪ್ಪಿಕೊಂಡು ಆ ಮಗುವಿನ ಪುಟ್ಟ ಪಾದಗಳಿಗೆ ಚುಂಬಿಸಿ ನನಗೆ ದೇವರೇ ಎದುರು ಬಂದರು ಅಂತ ನಾವು ಭಾವಿಸ್ತೇವಲ್ಲ. ಇಂತಹ ಭಾವನೆಗಳ ಜೊತೆ ಬದುಕಿದಂತಹ ಭೂಮಿ ನಮ್ಮದು. ಆದ್ರಿಂದ ಸಂಗೀತ, ಸಾಹಿತ್ಯ, ಅಧ್ಯಾತ್ಮ ಇದರ ಬಗ್ಗೆ ಬಂದವರು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಇದೆಲ್ಲ ಸುಮ್ಮನೆ, ಅದೆಲ್ಲ ಹುಚ್ಚು, ಕೆಲಸ ಇಲ್ಲದೆ ಮಾಡ್ತಾರೆ ಅಂತ ಯಾರದನ್ನು ಮೂಗುಗೂರ್ದು ದೂರ ನಿಂತರೋ ಅವ್ರು ಮಾತ್ರ ಆದಷ್ಟು ಬೇಗ ದೂರ ಹೊರಟು ಬಿಡ್ತಾರೆ. ಯಾಕೆ ಅಂದ್ರೆ ಅವ್ರ ಜೊತೆಗೆ ಬೇರೆ ಯಾರೂ ಸಿಕ್ಕಲಿಲ್ಲ. ಹಾಗಾಗಿ ನಾವು ಅರ್ಥೈಸಿಕೊಳ್ಳಬೇಕಾದ್ದೇನು ಅಂತಂದ್ರೆ, ಇಂತಹ ವಿದ್ಯೆಗಳು, ಇದರ ಜೊತೆಗೆ ನಾನು ಗುರುಗಳ ಬಗ್ಗೆ ಹೇಳಬೇಕಲ್ಲ. ಬಹಳ ಚೆನ್ನಾಗಿದೆ. ಗುರು ಎನ್ನುವುದಕ್ಕೆ ಗುಕಾರ ಅಂದ್ರೆ ಅಂಧಕಾರ, ರುಕಾರ ಅಂದ್ರೆ ಅದರ ನಿರೋಧಕ. ಆದ್ರಿಂದ ಗುರು ಅನ್ನುವ ಶಬ್ದ ಏನು ಹೇಳುತ್ತದೆ ಅಂತಂದ್ರೆ ಅಜ್ಞಾನವನ್ನು ನಿವಾರಿಸುವ ಶಕ್ತಿ ಅಂತ ಅದಕ್ಕೆ ಅರ್ಥವನ್ನು ಹೇಳಿದ್ರು. ಅಲ್ಲಿ ಜಾತಿ ಇಲ್ಲ, ವಯಸ್ಸಿಲ್ಲ, ಮತ ಇಲ್ಲ ಅಂತಾರೆ. ಈ ಗುರುಗಳಿಗಿರುವ ಬಹಳ ದೊಡ್ಡ ಶಕ್ತಿ ಏನು ಅಂತಂದ್ರೆ ಅವರು ಮಾಡುವ ಅನುಗ್ರಹ. ನಮ್ಮ ಭಾರತೀಯ ಪರಂಪರೆಯ ಯಾವುದೇ ಒಂದು ಶಿಕ್ಷಣ ಅದು ಗುರು ಪರಂಪರೆಯ ಮೂಲಕ ಬರಬೇಕು ಅಂತ ನಾವು ಗೌರವಿಸ್ತಾ ಬಂದೆವು. ಅದರ ವಿಶೇಷತೆ ಏನು ಅಂತಂದ್ರೆ, ಇವತ್ತು ನಮಗೊಬ್ಬರು ಹಾಡ್ಲಿಕ್ಕೆ ಕಲಿಸಿದ್ದಾರೆ ಅಂತಂದ್ರೆ ನಾವು ಶ್ರುತಿ ಹಿಡಿಯುವಾಗಲೇ ನಮ್ಮ ಕಂಠದಿಂದ ಆ ನಾದ ಹೊಮ್ಮಬೇಕಿದ್ರೆ ನನ್ನ ನಾದದಲ್ಲಿ ನನಗೆ ವಿದ್ಯೆ ಕಲಿಸಿದ ಗುರುಗಳಿದ್ದಾರೆ ಅನ್ನುವ ಭಾವ ನಮ್ಮನ್ನು ಆವರಿಸಿಕೊಳ್ಳಬೇಕು. ಕೈಯಲ್ಲಿರುವ ತಂತಿ ಮೀಟಿ ಆ ನಾದ ಹೊಮ್ಮಿದ ತಕ್ಷಣ ಆ ನಾದದ ಜೊತೆ ಗುರುಗಳು ನಿಂತು ನನ್ನ ಬೆರಳಿನ ಮೂಲಕ ಅವರು ನುಡಿಸ್ತಾರೆ ಅನ್ನುವ ಭಾವ ನಮಗಿರಬೇಕಂತೆ. ಒಂದು ಒಳ್ಳೆಯ ಮಾತುಗಳನ್ನು ಆಡಬೇಕಿದ್ರೆ ನನಗೆ ವಿದ್ಯೆ ಕಲಿಸಿದ ಗುರುಗಳು ನನ್ನ ಕಂಠದಿಂದ ನನ್ನ ಮಾತನಾಡಿಸ್ತಾರೆ ಅನ್ನುವ ಭಾವ ಇರಬೇಕಂತೆ. ನಾವು ಅಂದುಕೊಳ್ಳೋದು ಯಾಕೆ ಅಂದ್ರೆ, ಮಂತ್ರಶಾಸ್ತ್ರ ಇದೆಯಲ್ಲ ಭಾರತೀಯ ಪರಂಪರೆಯಲ್ಲಿ, ಮಂತ್ರಶಾಸ್ತ್ರದ ವಿಶೇಷತೆ ಏನು ಅಂತಂದ್ರೆ, ಯಾರಾದರೂ ಒಬ್ಬ ಗುರುವಿನ ಮೂಲಕ ಶಿಷ್ಯ ಮಂತ್ರವನ್ನ ಪಡೆದ್ರೆ ಅವನಿಗೆ ಮಂತ್ರಾಭಿಮಾನಿ ದೇವತೆ ಮತ್ತು ಗುರುವಿನಲ್ಲಿ ಭೇದ ಇರಕೂಡದಂತೆ. ಅಂದ್ರೆ ಒಬ್ಬನು ದುರ್ಗೆಯನ್ನು ಉಪಾಸನೆ ಮಾಡುವ ಮಂತ್ರವನ್ನು ಅನುಷ್ಠಾನ ಮಾಡುತ್ತಾನಾದ್ರೆ ಆ ಮಂತ್ರ ಜಪ ಮಾಡಬೇಕಿದ್ರೆ ಅವನಿಗೆ ಗುರುಗಳ ಪಾದಪದ್ಮಗಳು ನೆನಪಾಗಬೇಕು.
ತಾನು ಅನುಷ್ಠಾನ ಮಾಡುವ ದೇವತೆಯನ್ನು ನೆನಪು ಮಾಡಿಕೊಂಡ್ರೆ ಆ ದೇವತೆಯ ಜೊತೆಗೆ ಅಲ್ಲೊಂದು ಗುರುವಿನ ಆವರಣ ನಮ್ಮ ಕಣ್ಣ ಮುಂದೆ ಬಂದ್ರೆ ಆ ವಿದ್ಯೆ ಫಲಿಸ್ತದೆ. ಇದಕ್ಕೆ ನೂರಾರು ಉದಾಹರಣೆಗಳಿವೆ. ಅಷ್ಟೇ ಯಾಕೆ, ಏಕಲವ್ಯನಿಗೆ ದ್ರೋಣಾಚಾರ್ಯರು ಎಲ್ಲಿ ಎದುರು ಕೂತು ಪಾಠ ಮಾಡಿದ್ದಾರೆ? ಎಲ್ಲೋ ವಿಗ್ರಹ ಮಾಡಿಟ್ಟು ನನ್ನ ಗುರುಗಳು ನೀವೇ ನಿಮಗೆ ಆಶೀರ್ವಾದ ಮಾಡಬೇಕು ಅಂತ ಶ್ರದ್ಧೆಯಿಂದ ಕಲಿತಂತಹ ಏಕಲವ್ಯ ದ್ರೋಣರ ನೇರ ಶಿಷ್ಯರಿಗಿಂತ ಬುದ್ಧಿವಂತನಾಗಿ ಬಿಟ್ನಲ್ಲ. ಹೇಗೆ ಸಾಧ್ಯ ಆಯಿತು ಅಂತಂದ್ರೆ ಒಂದು ಶಿಷ್ಯನಲ್ಲಿರುವಂತಹ ಶ್ರದ್ಧೆ ಇನ್ನೊಂದು ಗುರುವಿನ ಅನುಗ್ರಹದಿಂದ ಆಗಬಹುದಾದಂತಹ ಪ್ರಭಾವ. ಹಾಗಿದ್ರೆ ಇವತ್ತು ಸತ್ಯ ಹೇಳ್ತೇನೆ, ಈ ಪ್ರಮಾಣ ಪತ್ರ ಎಲ್ಲ ಕೊಟ್ರಲ್ಲ ನಮಗೆ, ನಾವಿಲ್ಲಿ ಶಾಲೆ ಹಾಕೊಂಡು ಖುಷಿ ಪಡಬಹುದು. ಆದ್ರೆ ಅದಕ್ಕಿಂತ ಮೀರಿದ ಸಂತೋಷ ಆಗುವುದು ಯಾರಿಗೆ ಅಂತಂದ್ರೆ ನಮ್ಗೆ ಪಾಠ ಮಾಡಿದ ಗುರುಗಳಿದಾರಲ್ಲ ಅವರಿಗೆ. ನೀವು ಚಪ್ಪಾಳೆ ತಟ್ಟಿದ್ದೀರಿ. ಒಂದು ವಿಷಯ ನೆನಪಿರಬೇಕು, ನಮ್ಮಲ್ಲಿ ಆಚಾರ್ಯ ಮಾಗಚ್ಚತಿ ಶಿಷ್ಯದೋಷ ಅಂತ ಒಂದು ಮಾತಿದೆ. ಮತ್ತೆ ನಾವು ಅಧ್ಯಯನ ಮಾಡುವಾಗ ಯಾಕೆ ನಿಷ್ಠೆಯಿಂದ ಮಾಡಬೇಕು ಅಂತಂದ್ರೆ ನಮ್ಮಿಂದ ವ್ಯತ್ಯಾಸವಾದ್ರೆ ಅವನು ತಪ್ಪು ಮಾಡಿದ ಅವಳು ತಪ್ಪು ಮಾಡಿದ್ಲು ಅಂತ ಹೇಳುವುದಿಲ್ವಂತೆ, ಅವ್ರಿಗೆ ಕಲಿಸಿಕೊಟ್ಟವ್ರು ಯಾರು ಅಂತ ಕೇಳ್ತಾರೆ. ಆದ್ರಿಂದ ಆಚಾರ್ಯ ಮಾಗಚ್ಚತಿ ಶಿಷ್ಯದೋಷ, ನಾವೇನಾದ್ರೂ ತಪ್ಪು ಮಾಡಿದ್ರೆ ಅಪವಾದ ಗುರುಗಳಿಗೆ ಹೋಗುತ್ತದೆ. ಆದ್ರಿಂದ ವಿದ್ಯೆಯನ್ನು ಗುರುಮುಖೇನ ಅಧ್ಯಯನ ಮಾಡಬೇಕು. ಇಲ್ಲಿ ಯಾರು ಟೀಚರ್ ಹೇಳಿದ್ರಲ್ಲ, ಈಗ ನಾನು ಯಾರಿಗೋ ಬೈದಿದ್ದೇನೆ ಅಂತ ನೆನಪಿಲ್ಲ ಅಂತ, ಬಹಳ ಒಳ್ಳೆಯ ಸಂಗತಿ ಅದು. ಅದಕ್ಕೆ ಎರಡು ಕಾರಣ ಇದೆ. ಒಂದು, ನಾನು ಯಾರಿಗೆ ಬೈದಿದ್ದೇನೆ ಅಂತ ನೆನಪೇ ಇಲ್ದಿದ್ರೆ ನಮಗೆ ಸಂಕೋಚ ಆಗುವ ಪ್ರಶ್ನೆ ಇಲ್ಲ, ಯಾಕಂದ್ರೆ ಯಾರಿಗೆ ಬೈಲಿಲ್ಲ ಅಂತಲೇ ಮನಸ್ಸಿಗೆ ಬರ್ತಾ ಇರ್ತದೆ. ಇನ್ನೊಂದು, ನಾನು ಬೈದಿದ್ದೇನೆ ಯಾರಿಗೆ ಅಂತ ನೆನಪಿಲ್ಲ ಅಂದಾಗ ಬೈಸ್ಕೊಂಡವ್ರು ಅಂದ್ಕೊಳ್ತಾರೆ, ಟೀಚರ್ಗೆ ನೆನಪಿಲ್ವಂತೆ ನಾವು ಯಾಕೆ ನೆನಪಿಟ್ಕೊಳ್ಳೋದು ಅಂತ. ಇಷ್ಟೇ ನಮ್ಮ ಸಂಬಂಧಗಳಿರುವ ಈ ಸಮಾಜದಲ್ಲಿ. ಆದ್ರಿಂದ ಇದು ಕೇವಲ ಸಂಗೀತ ಕ್ಲಾಸಿಗಲ್ಲ, ಮನುಷ್ಯನ ಬದುಕಿನ ನಡೆಯಲ್ಲೂ ಕೂಡ ನಮ್ಮ ಸಂಬಂಧಗಳು ಇರಬೇಕಾದದ್ದು ಹೀಗೆ. ಹಾಗಾಗಿ ನನಗೆ ಇವತ್ತು ಮತ್ತೆ ಆ 4ನೇ ಕ್ಲಾಸಿನ ಮಗು ಯಾಕೆ ನೆನಪಾಗುತ್ತಾಳೆ ಅಂದ್ರೆ, ಭಾವ ರಾಗ ತಾಳ ಸೇರಿದ್ರೆ ಭಾರತ ಆಗುತ್ತದೆ, ಅದೇ ಭಾವ ರಾಗ ತಾಳ ಸೇರಿದ್ರೆ ಸಂಗೀತ ಆಗುತ್ತದೆ. ಅದನ್ನು ಅನುಸಂಧಾನ ಮಾಡುವುದಕ್ಕೆ ಹೊರಟ್ರೆ ಬದುಕೇ ಸಂಗೀತ ಆಗಿ ಬಿಡುತ್ತದಲ್ಲ. ಇದಕ್ಕಿಂತ ದೊಡ್ಡ ಕೊಡುಗೆ ನಮ್ಗಿನ್ನೊಂದು ಬೇಕಾದದ್ದಿಲ್ಲ. ಡಾಕ್ಟರ್ ಬಹಳ ಚೆನ್ನಾಗಿ ಹೇಳಿದ್ರು ಅದನ್ನು. ಸಂಗೀತ ಅಂತಂದ್ರೆ ಅಲ್ಲಿಲ್ಲೋ ಹೊಕ್ಕಿದ್ದಲ್ಲ, ಅದು ಭಾರತೀಯ ವೇದ ಮೂಲವಾದದ್ದು ಅಂತ. ಆದ್ರಿಂದ ದೇವರನ್ನು ಸಂಗೀತ ಪ್ರಿಯ ಅಂತ ಕರೆದ್ರು. ನಮ್ಮ ಅಷ್ಟಾವಧಾನ ಸೇವೆಯಲ್ಲಿ ದೇವರನ್ನ ಕುರಿಸಿ ಉಯ್ಯಾಲೆಯಲ್ಲಿ ತೂಗುತ್ತಾ ಭಗವಂತ ನಿನ್ನ ಮುಂದೆ ನಾನು ನಿನ್ನ ಮಹಿಮೆಯನ್ನು ಹಾಡ್ತೇನೆ, ನೀನು ಕೇಳಿಸಿಕೊಳ್ಳಬೇಕು ಅಂತ ದೇವರನ್ನ ಪ್ರಾರ್ಥಿಸಿ ನಾವು ಸಂಗೀತವನ್ನು ಹಾಡ್ತೇವೆ. ಬಲ್ಲವರು ಹೇಳಿದರು, ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿಗಾನ ರಸಂಭಣಿ ಅಂತ. ಅದರಲ್ಲಿ ಒಂದು ಗಮನದಲ್ಲಿ ಎಲ್ಲವನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡಬಾರದು. ಈಗ ವೇತಿನ ಗಾನ ರಸಂಬಣಿ ಅಂತಂದ್ರೆ ಹರಿದಾಡುವ ಸರ್ಪನಿಗೆ ಸ್ಪರ್ಶದ ಶಬ್ದದಿಂದಲೇ ಗೊತ್ತಾಗುವುದು, ಅದಕ್ಕೆ ಕಿವಿ ಇಲ್ಲ, ಸಂಗೀತ ಕೇಳುವುದಿಲ್ಲ ಅಂತ ವೈಜ್ಞಾನಿಕ ಮಾತಾಡುವುದಲ್ಲ. ಒಂದಿಷ್ಟು ಭಾವನೆಗಳ ಜೊತೆ ನಾವು ನೋಡಿದ್ರೆ ಶಿಶುರ್ವೇತ್ತಿ, ಒಂದು ಮಗು ಅಳ್ತಾ ಇರಬೇಕಿದ್ರೆ ಅದು ಹಾಯಾಗಿ ಮಲಗುವುದು ಅಮ್ಮನ ಜೋಗುಳವನ್ನು ಕೇಳುತ್ತಾ ಕೇಳಿಯಂತೆ. ಎಷ್ಟು ಜನಕ್ಕೆ ಸಂಗೀತ ಗೊತ್ತು, ಕಲಿತಿದ್ದಾರೆ ಅಂತ ಇಲ್ಲ, ಅವರು ಸಾಹಿತ್ಯ ಸರಿ ಉಂಟೋ ಇಲ್ಲವೋ ಗೊತ್ತಿಲ್ಲ, ಕೇವಲ ಅವರ ಕಂಠದಿಂದ ಒಂದು ನಾದ ಯಾವುದೋ ಹೊಮ್ಮುತ್ತದೆ, ಮಗು ಕೇಳಿ ಮಲಗುತ್ತದೆ ಅನ್ನುವುದಾದ್ರೆ ಆ ಸಂಗೀತಕ್ಕೆ ಇರುವ ಶಕ್ತಿ ಎಷ್ಟು ದೊಡ್ಡದು. ಆದ್ರಿಂದ ಶಿಶುರ್ವೇತ್ತಿ. ಪಶುರ್ವೇತ್ತಿ, ಕೃಷ್ಣನ ಕಥೆ ಕೇಳಿದಾಗಲ್ಲ ಕೊಳಲನಾದ ಕೇಳಿದ ಗೋವುಗಳು ಸಾಗಿ ಬಂದವು ಅಂತ ಕಥೆ ಕೇಳುತ್ತೇವೆ. ಇವತ್ತಿಗೂ ಕೂಡ ಗುಡ್ಡಗಾಡಿನ ಜನ ಅವರದ್ದೇ ಆದ ಪ್ರೀತಿಯ ಭಾಷೆಯ ಮೂಲಕ ಗೋವುಗಳನ್ನು ಸಂವಾದ ಮಾಡುತ್ತಾರೆ. ಮಾತ್ರ ಅಲ್ಲ, ಹಟ್ಟಿಯಲ್ಲಿ ಕಟ್ಟಿದ ಕರುವನ್ನು ಮಗುವಿನಂತೆ ಪ್ರೀತಿಸಿ ಕರೆದಾಗ ಆ ಕರು ಓಡೋಡಿ ಬಂದು ಮನೆಯವರ ಜೊತೆ ಆಟ ಆಡುವುದನ್ನು ನೋಡ್ತೇವೆ ಅಂದ್ರೆ ಪಶುರು ವೇತ್ತಿ ಕೇಳುತ್ತದೆ. ವೇತ್ತಿಗಾನ ರಸಂಪಣಿ, ಪುಣ್ಯ ನಾದಕ್ಕೆ ಸರ್ಪನೆ ಹೆಡೆ ಅಲ್ಲಾಡಿಸಬಹುದಾದರೆ, ಒಂದು ವಿಷಜಂತುವಿಗೆ ಸಂತೋಷ ಆಗುವುದಾದರೆ ಮನುಷ್ಯರಾದ ನಮಗೆ ಸಂತೋಷ ಆಗಲೇಬೇಕಲ್ಲ. ಆದರೆ ಇಲ್ಲಿ ಒಂದು ಗುಟ್ಟಿದೆ, ಏನು ಅಂತಂದ್ರೆ ಇಂತಹ ಸದ್ವಿದ್ಯೆಗಳನ್ನು ನಮ್ಮದಾಗಿಸಿಕೊಳ್ಳಬೇಕಾದ್ರೆ, ಅದನ್ನು ಆಸ್ವಾದಿಸಬೇಕಿದ್ರೆ ನಮ್ಮ ಮನಸ್ಸಿಗೂ ಒಂದು ಸಂಸ್ಕಾರ ಬೇಕು. ನಮಗೂ ಒಂದು ಸಂಸ್ಕಾರ ಇದ್ದಾಗ ಮಾತ್ರ ಅದನ್ನು ನಾವು ಆಸ್ವಾದಿಸುವುದಕ್ಕೆ ಸಾಧ್ಯ ಆಗುತ್ತದೆ, ಹೊರತು ಇಲ್ಲದಿದ್ದರೆ ಸಾಧ್ಯ ಆಗುವುದಿಲ್ಲ. ಯಾಕೆ ಅಂತಂದ್ರೆ, ನಾನು ಅನೇಕ ಕಾರ್ಯಕ್ರಮಗಳು ಭಾಗವಹಿಸುವಾಗ ನಮಗೊಂದು ಅಭ್ಯಾಸ ಇದೆ, ನೀವು ಬರ್ತೀರಾ ಅಂತ ಕೇಳಿದ್ರೆ, ಬೈಕ್ ಸ್ಕೂಟರ್ಲ್ಲಿ ಯಾರೋ ಕರ್ಕೊಂಡು ಬರ್ತಾರೆ ಅಂದ್ರಲ್ಲ, ಹಾಗೆ ಯಾರು ಸಿಕ್ಕಿದವರೆಲ್ಲ ಬರ್ತೀರಾ ಅಂತ. ಕೆಲವರು ಯಕ್ಷಗಾನಕ್ಕೆ ಬನ್ನಿ ಅಂದ್ರೆ ಆ ಚೆಂಡಕ್ಕೆ ತಲೆನೋವು ಅಂತಾರೆ. ಯಾಕೆ? ಅವರಿಗೆ ಚೆಂಡೆಯ ಸದ್ದನ್ನು ಆಸ್ವಾದಿಸುವ ಸಂಸ್ಕಾರ ಅವರಲ್ಲಿ ಇನ್ನೂ ಜಾಗೃತ ಆಗಬೇಕಷ್ಟೇ. ಅಲ್ಲಿಂದ ಆಚೆಗೆ ಸಂಗೀತ ಕಚೇರಿ ಬರ್ತೀರಾ ಕೇಳಿದ್ರೆ ಅವ್ರು ಏನು ಹೇಳ್ತಾರಂತೆ ಗೊತ್ತಾಗೋದಿಲ್ಲ, ಯಾರು ಕೇಳ್ತಾರೆ ಅಂತಾರೆ. ಆದರೆ ಅದರ ತನ್ಮಯತೆಯಿಂದ ಸಿಕ್ಕುವ ಆತ್ಮಾನಂದ ಅದು ಅನುಭವೈಕ ವೇದ್ಯ ಹೊರತು ಇನ್ನೊಬ್ಬರಿಗೆ ಪಾಠ ಮಾಡ್ಲಿಕ್ಕೆ ಆಗುವ ವಿಷಯ ಅಲ್ಲ.
ನೀವು ಭರತನಾಟ್ಯಕ್ಕೆ ಬರ್ತೀರಾ ಅಂತ ಕೇಳಿದ್ರೆ, ಸರ್ ಅಲ್ಲಿ ಏನು ಗೊತ್ತಾಗುತ್ತದೆ, ಒಂದೇ ಲೆಕ್ಕ ಇರ್ತದೆ, ಮೇಕಪ್ ಎಲ್ಲ ಕುಣಿತಿರ್ತಾರೆ ಅಂತ. ಗಮನಿಸಬೇಕಾದ್ದು ಕಣ್ಣಿನಂಚರಣೆ, ಕೈಯಲ್ಲಿ ಕಾಣಿಸುವ ಮುದ್ರೆಗಳು, ಇಟ್ಟ ಹೆಜ್ಜೆ ಎಲ್ಲವನ್ನೂ ಗಮನಿಸಿದಾಗ ಅಲ್ಲಿರುವಂತಹ ವಾತಾವರಣದ ವ್ಯತ್ಯಾಸ ಏನು ಅಂತ ನಮ್ಗೆ ಗೊತ್ತಾಗುತ್ತದೆ. ಅದನ್ನು ಗ್ರಹಿಸಬೇಕಿದ್ರೆ ನಮ್ಮಲ್ಲೊಂದು ಸಂಸ್ಕಾರವಂತ ಮನಸ್ಸು ಬೇಕು. ಹಾಗೆ ಈ ಸದ್ವಿದ್ಯೆಗಳು ಸಜ್ಜನರಾದವರಿಗೆ, ಒಳ್ಳೆಯ ಮನಸ್ಸುಳ್ಳವರಿಗೆ ಮಾತ್ರ ಅದು ಒದಗುತ್ತದೆ. ಯಾಕೆ ಅಂದ್ರೆ ಹಾಲು ಚೆನ್ನಾಗಿರಬೇಕಿದ್ರೆ ಅದಕ್ಕೆ ಒಳ್ಳೆಯ ಪಾತ್ರ ಬೇಕಲ್ಲ. ಹಾಗೆ ಈ ಸದ್ವಿದ್ಯೆಗಳು ಪರಂಪರಾನುಗತವಾಗಿ ಬರಬೇಕಾದ್ರೆ ಅದಕ್ಕೊಂದು ಒಳ್ಳೆಯ ಮನಸ್ಸು ಬೇಕು, ಸಂಸ್ಕಾರಯುತವಾದಂತಹ ಬದುಕು ಬೇಕು. ಇನ್ನು ಗುರುಗಳ ಬಗ್ಗೆ, ಗುರುಗಳಿಗಿರೋ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ, ಒಂದು ಮಾತಿತ್ತು, ಹಾಳು ಕಲ್ಲನ್ನು ಕಡೆದು ದಿವ್ಯ ಮೂರ್ತಿಯ ರಚಿಪ ಕರುಣ ಶಿಲ್ಪಿಯದು, ಹೊರಗೆ ಉರಿವ ಮಗವದು ಒಳಗೆ ಅಮೃತದ ಕುಂಡ, ಹಾಳು ಕಬ್ಬಿಣ ಕದುವೆ ಸ್ಪರ್ಶಮಣಿ. ಹಾಳು ಕಲ್ಲನ್ನು ಕಡೆದು ದಿವ್ಯ ಮೂರ್ತಿಯ ರಚಿಪ ಕರುಣಶಿಲ್ಪಿ ಅಂತ ಗುರುವನ್ನು ಕರೆದರು. ಯಾಕೆ ಅಂತಂದ್ರೆ, ಇವತ್ತು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ವಿಗ್ರಹ ರೂಪದಿಂದ ಕಂಗೊಳಿಸಬೇಕಿದ್ರೆ ಜಗತ್ತು ಕೈ ಮುಗಿದು ಸಂಭ್ರಮಿಸ್ತದಲ್ಲ. ಆ ಕಲ್ಲು ಎಲ್ಲೋ ಬಿದ್ದಿತ್ತು, ಅದನ್ನು ಸುಂದರವಾದ ಶಿಲ್ಪವಾಗಿಸುವುದಕ್ಕೆ 3-4 ತಲೆಮಾರುಗಳಿಂದ ಶಿಲ್ಪವನ್ನು ನಿರ್ವಹಿಸಿದ ಅರುಣ್ ಯೋಗಿರಾಜ್ ಅನ್ನುವಂತಹ ಒಬ್ಬ ಶಿಲ್ಪಿ ಬರಬೇಕಾಯ್ತು. ಅವರ ಸದ್ವಿದ್ಯೆಯ ಪರಿಣಾಮದಿಂದ ಬಿದ್ದಿದ್ದ ಬಂಡೆಗಲ್ಲು ಪ್ರಭು ಶ್ರೀರಾಮಚಂದ್ರನಾಗಿ ವೈಭವದಿಂದ ಜಗತ್ತನ್ನು ಅನುಗ್ರಹಿಸುವ ಸ್ಥಾನಕ್ಕೆ ಬಂದದ್ದು. ಹೊರಗೆ ಉರಿಯುವ ಮಗುವುದು, ಒಳಗೆ ಅಮೃತದ ಕುಂಡ. ಹೇಳಿದ್ರಲ್ಲ ಟೀಚರ್, ನಾನು ಯಾರಿಗೋ ಬೈದಿದ್ದೇನೆ ಅಂತ. ಒಮ್ಮೆ ಕಣ್ಣು ಕೆಂಪಾದ್ರೆ ಅಥವಾ ಆಡ್ತಾ ಆಡ್ತಾ ಸ್ವರ ಎತ್ತರಿಸಿ ಹೋದರೆ ಅದು ಕೇವಲ ಬಾಹ್ಯ ಪ್ರದರ್ಶನವಷ್ಟೇ ಹೊರತು ಅಂತರಂಗದ ದ್ವೇಷ ಅಲ್ಲ. ಹಾಗಾಗಿ ಹೊರಗೆ ಉರಿಯುವ ಮಗವದು, ಒಳಗೆ ಅಮೃತದ ಕುಂಡ, ಹಾಳು ಕಬ್ಬಿಣ ಕದುವೆ ಸ್ಪರ್ಶಮಣಿ. ಈ ಸ್ಪರ್ಶಮಣಿಗೆ ಕಬ್ಬಿಣ ತಾಗಿಸಿದ್ರೆ ಬಂಗಾರ ಆಗ್ತಿತ್ತಂತೆ. ಹಾಗಾಗಿ ಎಲ್ಲೆಲ್ಲ ಬಿದ್ದಿರುವ ನಮಗೆಲ್ಲ ಗುರುಗಳ ಸ್ಪರ್ಶವಾದ ಕ್ಷಣವೇ ನಾವು ಬಂಗಾರವಾಗುತ್ತೇವೆ, ಅರ್ಥಾತ್ ನಾವು ಪರಿಪೂರ್ಣರಾಗ್ತೇವೆ, ನಾವು ಪರಿಶುದ್ಧರಾಗ್ತೇವೆ. ಯಾಕೆ ಅಂದ್ರೆ ಗೊತ್ತಿರಲಿ, ಶತಾವಧಾನಿ ಗಣೇಶರು ಮಂಟಪ ಪ್ರಭಾಕರ ಉಪಾಧ್ಯಾಯರು ಹೇಳವರಂತೆ. ಪ್ರಭಾಕರ ಉಪಾಧ್ಯಾಯರು ತುಂಬಾ ಕುಣಿತಿದ್ರು. ಯಾಕೆ? ಸಾವಿರ ಸಂಖ್ಯೆಯ ಜನ ಪ್ರದರ್ಶನ ನೋಡ್ಲಿಕ್ಕೆ ಬಂದಿದ್ದಾರೆ, ಖುಷಿ ಆಗಬೇಕಲ್ಲ ಅಂತ. ಶತಾವಧಾನಿ ಗಣೇಶರು ಹೇಳಿದ್ರಂತೆ, ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಖುಷಿ ಆಗಬೇಕು ಅಂತ ಕುಣಿಬೇಕಾದ್ದಿಲ್ಲ, ನಿಮಗೆ ಖುಷಿ ಆಗಬೇಕು ಅಂತ ಕುಣಿಯಿರಿ, ಅದು ಎಲ್ಲರಿಗೂ ಸಂತೋಷ ಕೊಡುತ್ತದೆ ಅಂತ. ಈ ಕಲೆಗಿರುವ ದೊಡ್ಡ ಸಾಮರ್ಥ್ಯ ಏನು ಅಂದ್ರೆ, ನಾನು ಹಾಡಿದ್ದನ್ನು ಯಾರು ಕೇಳ್ತಾರೋ ಗೊತ್ತಿಲ್ಲ, ತಮ್ಮ ಆತ್ಮಾನಂದಕ್ಕಾಗಿ ಅನುಸಂಧಾನ ಮಾಡುತ್ತಾ ನಾವು ಹಾಡುತ್ತಾ ಹೋದಾಗ, ಇದರಲ್ಲಿ ತೊಡಗಿಸಿಕೊಂಡಾಗ ಕಾಣುವ ಸಜ್ಜನರಿಗೆ ಅದು ಸಂತೋಷವನ್ನು ಕೊಡುತ್ತದೆ. ಆದ್ದರಿಂದಲೇ ಹಾಡು ಹಕ್ಕಿಗೆ ಬೇಕೆ ಬಿರುದು ಸಮ್ಮಾನ ಅಂತ ಕೇಳಿದ್ರಲ್ಲ. ಕೋಗಿಲೆ ಹಾಡುತ್ತದೆ, ಅದನ್ನು ಪಿಕಪ್ಪು ಪೂಜತಿ ಪಂಚಮಂ ಅಂತ, ಅದು ಪಂಚಮಸ್ವರ ಅಂತ ನಾವು ಅಂಗೀಕರಿಸಿದೆವು. ಹಕ್ಕಿಗೆ ಬೇಕಾ ಮಾನ ಸಮ್ಮಾನ? ಅದು ಅದರಷ್ಟಕ್ಕೆ ಹಾಡ್ತಾ ಹೋಯ್ತು. ಕೇಳುವವರಿಗೆ ಯಾಕೆ ಸಂತೋಷ ಆಯಿತು ಅಂತಂದ್ರೆ, ಅದರ ಸುಶ್ರಾವ್ಯವಾದ ಕಂಠ ಸಜ್ಜನರಿಗೆ ಸಂತೋಷದ ಸಂತರ್ಪಣವನ್ನು ಅದು ಕೊಡುತ್ತದೆ. ಆದ್ರಿಂದ ನಮ್ಗೆ ಸಂತೋಷ ಅಂತ ಅನ್ನಿಸ್ತು. ಆದ್ರಿಂದಲೇ ಹಿರಿಯರು ಹೇಳ್ತಾ ಬಂದ್ರು, ಧ್ಯಾನ ಅಂತಂದ್ರೆ ಕೋಣೆಯಲ್ಲಿ ಬಾಗಿಲು ಹಾಕೊಂಡು ಕಣ್ಣು ಮುಚ್ಚಿ ಮೂಗು ಇಟ್ಕೊಳ್ಬೇಡಿ, ಪ್ರಕೃತಿಯ ಜೊತೆಗಿನ ಬದುಕು ಧ್ಯಾನ ಅಂತ ಕರೆದರು. ಹಾಗಾಗಿ ನಮಗೆ ಮಳೆಯ ನೀರು ನಿರಂತರವಾಗಿ ಸುರಿತಾ ಇದ್ರೆ ಅನ್ನೋದು ಯಾವುದೋ ಒಂದು ಸಂಗೀತ ಕೇಳಿಸ್ತದೆ. ಇಲ್ಲ ಬೀಸುವಂತಹ ಗಾಳಿಯನ್ನು ಕೇಳಿಸ್ತಾ ಇದ್ರೆ ಅದೇನು ಶಿವೋಹಂ ಶಿವೋಹಂ ಎಂದ ಆ ಭಾವ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಕರುವಿನ ಅಂಬಾದನೆಯಲ್ಲಿ ಸಂಗೀತವನ್ನು ಕಾಣುತ್ತೇವೆ ನಾವು? ಯಾವುದಿಲ್ಲ. ಹಾಗಾಗಿ ಪ್ರತಿಯೊಂದರಲ್ಲೂ ಸಂಗೀತ ಮೇಳೈಸ್ತಾ ಬದುಕನ್ನು ಪಾವನವಾಗಿಸಿಕೊಳ್ಳುವುದಕ್ಕೆ ನಮಗೆ ಇಂತಹ ಸದ್ವಿದ್ಯೆಗಳು ಬೇಕು. ಇನ್ನೊಂದು ನನಗನ್ನಿಸಿದ್ದೇನು ಅಂತಂದ್ರೆ, ಇಲ್ಲಿ ತಬಲಾ ಇಟ್ಟಿದ್ದಾರೆ, ಹಾರ್ಮೋನಿಯಂ ಇದೆ. ಯಥಾರ್ಥಕ್ಕೂ ಅದಕ್ಕೆ ಚರ್ಮವನ್ನೇ ಮುಚ್ಚುವುದು ಹೌದು ಅಂತಾದ್ರೆ ಅದು ಸತ್ತ ಪ್ರಾಣಿಯ ಚರ್ಮ, ಜೀವ ಇಲ್ಲ ಅದಕ್ಕೆ. ದೇವನುಲಿದರೆ ಕೊರಡು ಕೊನರುವುದಯ್ಯ ಅಂದ್ರಲ್ಲ, ಇಲ್ಲಿ ಗುರುದೇವನುಲಿದರೆ ಈ ಸತ್ತ ಚರ್ಮವೂ ಮಾತನಾಡುತ್ತದೆ. ಅದಕ್ಕೆ ಕಾರಣ ಗುರುವಿನ ಅನುಗ್ರಹದಿಂದ ಸಿದ್ಧಿಸುವಂತಹ ವಿದ್ಯೆ. ನಾವು ಕಿವಿಗೊಟ್ಟು ಕೇಳಬೇಕು. ನೀವು ಚೆಂಡೆ ಇರಲಿ, ಮದ್ದಲೆ ಇರಲಿ, ತಬಲ ಇರಲಿ, ಅದನ್ನು ಸ್ವಲ್ಪ ಸಂಗೀತದ ಜ್ಞಾನ ಇದ್ದವರು ಕಿವಿಗೊಟ್ಟು ಕೇಳಿದ್ರೆ ನಾವು ಹೇಳುತ್ತೇವೆ, ಅವರು ತಬಲ ನುಡಿಸುವುದಲ್ಲ, ಅವರು ತಬಲವನ್ನು ಮಾತನಾಡಿಸ್ತಾರೆ. ಅವರು ಚೆಂಡೆ ನುಡಿಸುವುದಲ್ಲ, ಚೆಂಡೆ ಬಾರಿಸುವುದಲ್ಲ, ಚೆಂಡೆಯನ್ನು ನುಡಿಸ್ತಾರೆ ಅಂತ ನಾವು ಮಾತಾಡ್ತೇವಲ್ಲ. ಯಾಕಂದ್ರೆ ಒಂದೊಂದು ಅಕ್ಷರವನ್ನು ಕೂಡ ಅದು ಹೇಳುವಂತೆ ಮಾಡಬಲ್ಲ ಸಾಮರ್ಥ್ಯ ಇರುವುದು ಒಬ್ಬ ಕಲಾವಿದನಾದವನಿಗೆ ಮಾತ್ರ. ಈ ಜಗತ್ತಿನಲ್ಲಿ ಸತ್ತಂತೆ ಇರುವ ಮನುಷ್ಯರನ್ನು ಜೀವಿಸುವುದಕ್ಕೆ, ಬದುಕುವಂತೆ ಮಾಡುವುದಕ್ಕೆ, ಸತ್ತ ಚರ್ಮವನ್ನು ಮಾತಾಡಿಸುವುದಕ್ಕೆ ಸಾಮರ್ಥ್ಯ ಇರುವುದು ಒಬ್ಬ ಕಲಾವಿದನಿಗೆ. ಚಿತ್ರ
ಚಿತ್ರಕಲೆ ಬಗ್ಗೆ ಮಾತು ಬಂತು. ನಾನು ಮಂಗಳೂರಿನಲ್ಲಿ ಒಂದು ಚಿತ್ರಕಲಾ ಪ್ರದರ್ಶನಕ್ಕೆ ಹೋಗಿದ್ದೆ. ಬಹುಶಃ ನಾನು ಇಲ್ಲೇ ಕೇಳಿದ್ರು ಯಾರತ್ರ ಆದ್ರು, ಎಷ್ಟು ಜನ ಮನೆಯಲ್ಲಿ ಗೂಬೆಯ ಚಿತ್ರ ಇಟ್ಕೊಳ್ತೀರಿ ಅಂದ್ರೆ ನಿನ್ ತಲೆ ಕೆಟ್ಟಿದ ಅಂತ ಕೇಳಿಯಾರು. ಯಾಕಂದ್ರೆ ಗೂಬೆಯ ಚಿತ್ರ ಇಡ್ತಾರ ಮನೆಯಲ್ಲಿ? ಇಲ್ವಲ್ಲ. ಆದ್ರೆ ಚಿತ್ರಕಲಾ ಪ್ರದರ್ಶನಕ್ಕೆ ಹೋಗಿದ್ದೆ, ಸಾಲಿಗೆ ಚಿತ್ರ ಇಟ್ಟಿದ್ದಾರೆ. ನಾನು ನೋಡ್ತಾ ಬರಬೇಕಿದ್ರೆ ಒಬ್ಬಾಕೆ ಪುಟ್ಟ ಕಲಾವಿದೆ ಒಂದು ಕಪ್ಪು ಬಣ್ಣದ ಪೆನ್ನಿನಿಂದ ಬಹಳ ಚಂದದ ಒಂದು ಗೂಬೆಯ ಚಿತ್ರ ಮಾಡಿಟ್ಟಿದ್ದಾಳೆ. ಒಬ್ಬರು ಬಂದು ಕೇಳ್ತಾರೆ, ಮಗ ಅದು ಎಷ್ಟಕ್ಕೆ ಕೊಡ್ತೀನಿ ನೀನು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಯಾವುದನ್ನು ನಾವು ಅಶುಭ ಅಂತ ಕರೆಯುತ್ತೇವೋ ಅದನ್ನು ಶುಭವಾಗಿಸಿ ಮನೆಯೊಳಗೆ ಇಡಿಸಬಲ್ಲ ಸಾಮರ್ಥ್ಯ ಬರುವುದಿದ್ರೆ ಅದು ಒಬ್ಬ ಶ್ರೇಷ್ಠ ಚಿತ್ರಕಲಾವಿದನಿಂದ ಸಾಧ್ಯ ಅಂತ. ಅದರಿಂದ ಆಚೆಗೆ ಚಿತ್ರಕಲಾವಿದರ ಸಾಮರ್ಥ್ಯ ಏನು ಅಂತಂದ್ರೆ, ಒಬ್ಬ ಪ್ರಬುದ್ಧನಾದ ಕಲಾವಿದ ತನ್ನ ಗೆರೆಯನ್ನು ಗೀತೆಯಾಗಿಸಬಲ್ಲಂತಹ ಸಾಮರ್ಥ್ಯ ಇರ್ತದೆ. ಅದು ನಮಗೆ ಅರ್ಥ ಆಗಬೇಕಿದ್ರೆ ಈ ವ್ಯಂಗ್ಯ ಚಿತ್ರ ನೋಡಬೇಕು. ಯಾಕೆಂದ್ರೆ ಅದಕ್ಕೆ ನಿರ್ದಿಷ್ಟವಾದ ಆಕೃತಿ ಆಕಾರಗಳು ಕಾಣಿಸಿಕೊಳ್ಳುವುದಿಲ್ಲ. ಆದರೆ ಆ 4 ಗೆರೆ ನಮ್ಮ ಮನಸ್ಸನ್ನು ಚುಚ್ಚುವುದಕ್ಕೂ ಸಾಧ್ಯ ಆಗುತ್ತದೆ, ಮನಸ್ಸನ್ನು ಅರಳಿಸುವುದಕ್ಕೂ ಸಾಧ್ಯ ಆಗುತ್ತದೆ. ಇವತ್ತು ಗಣಪತಿಯ ಚಿತ್ರ ಮಾಡ್ಲಿಕ್ಕೆ ಏನು ಕಷ್ಟ ಇದೆ? ಒಂದು 6 ಬರೆದು 0 ಬರೆದು 3 ಬರೆದ್ರೆ ಅದು ಗಣಪತಿಯ ಮುಖ ಅಂತ ಅಂದುಬಿಟ್ಟೆವು. ಅಲ್ಲಿ ಸೊಂಡಿಲ್ ಬರಬೇಕು ಅಂತಿಲ್ಲ, ಕಿರೀಟ ಬರಬೇಕು ಅಂತಿಲ್ಲ, ಹೊಟ್ಟೆ ಬೇಡ, ಇಲಿ ಬೇಡ. ಹಾಗಿದ್ರೆ ಒಂದು ಗೆರೆ ಅದು ಗೀತೆಯಾಗಬಲ್ಲುದು. ಅದರ ಜೊತೆಗೆ ಇಲ್ಲಿ ಭಗವದ್ಗೀತೆಯನ್ನು ಹೇಳಿಕೊಡ್ತಾರೆ ಅಂದಾಗ ನಮಗೆ ತುಂಬಾ ಖುಷಿ ಅನ್ನಿಸಿದ್ದೇನು ಅಂತಂದ್ರೆ, ನಮ್ಮ ದುರಂತ ಯಾವುದು ಅಂತಂದ್ರೆ, ಭಾರತದಲ್ಲಿ ಹುಟ್ಟಿ ಭಾರತದ ಮೌಲ್ಯಗಳನ್ನು ನಾವೇ ಅಳವಡಿಸಿಕೊಳ್ಳದೆ ಇನ್ಯಾರೋ ಬಂದವರು ಒಪ್ಪಿ ಅದನ್ನು ಹೇಳಿದಾಗ ಅವರು ಬರೆದ ಪುಸ್ತಕ ಓದಿ ನಮ್ಮ ಭಾರತದ ದೊಡ್ಡದು ಅಂತ ಹೇಳುವ ದುಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಸುಲಭದಲ್ಲಿ ಹೇಳಬೇಕಾದ್ರೆ ನಮ್ಮಮ್ಮ, ನಮ್ಮಪ್ಪ, ನಮ್ಮ ಗುರುಗಳು ಎಷ್ಟು ಒಳ್ಳೆಯವರು ಅನ್ನುವುದನ್ನು ನಮಗೆ ಪಕ್ಕದ ಮನೆಯವರು ಹೇಳಿದ ಮೇಲೆ ಅರ್ಥ ಆಗುವ ಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಹಾಗಾಗಿ ನಮ್ಮ ಸಂಗೀತದ ಬಗ್ಗೆ ಇನ್ಯಾರೋ ವಿದೇಶಿಗರು ಹೇಳಬೇಕು. ಯಕ್ಷಗಾನ ವಿದೇಶದವರು ಕಲಿತು ಬಂದು ಯಕ್ಷಗಾನ ಕಲಿತು ಬರೆದು ಪುಸ್ತಕ ಓದಿ ನಮ್ಮ ಮಕ್ಕಳಿಗೆ ಯಕ್ಷಗಾನ ಇದು ಅಂತ ಹೇಳುವ ದುರಂತ ಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಅದನ್ನೇ ಆಗ ಡಾಕ್ಟರ್ ಹೇಳಿದ್ದು, ಪಾಶ್ಚಿಮಾತ್ಯ ಅನುಕರಣೆ ನಾವು ಹಾಳಾಗುತ್ತಾ ಇದ್ದೇವೆ ಅಂತ ಅವರು ಹೇಳಿದ್ದು ಅದೇ ಕಾರಣಕ್ಕೆ. ಭಗವದ್ಗೀತೆಯ ಬಗ್ಗೆ ತುಂಬಾ ವಿಚಾರ ಇದೆ. ಮೊನ್ನೆ ಶಿವಮೊಗ್ಗದ ಒಂದು ಕಾಲೇಜಲ್ಲಿ ನಾನು ಮಾತಾಡ್ಲಿಕ್ಕೆ ಹೋದೆ ವಿದ್ಯಾರ್ಥಿಗಳ ಜೊತೆ. 1,500 ಜನ ವಿದ್ಯಾರ್ಥಿಗಳಿದ್ರು. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ಲಿಕ್ಕೆ ಹೇಳಿದ್ದು ಒಬ್ಬಾಕೆ IAS ಪರೀಕ್ಷೆಯನ್ನು ಬರೆದಂತ ಹೆಣ್ಮಗಳ ಹತ್ರ. ಅವಳು ಹೇಳ್ತಾಳೆ, ನಾನು 5ನೇ ಬಾರಿಯ ಪ್ರಯತ್ನದಲ್ಲಿ IAS ಪರೀಕ್ಷೆಯನ್ನು ಪಾಸ್ ಮಾಡಿದೆ. ಸೋತಾಗಲೆಲ್ಲ ನನಗೆ ತಲೆಬಿಸಿ ಆಗ್ತಿತ್ತು. ಆದ್ರೆ ನಾನು ಅವೇನು ಮಾಡ್ತಿದ್ದೆ ಅಂತಂದ್ರೆ ಹೋಗಿ ಭಗವದ್ಗೀತೆ ಓದ್ತಿದ್ದೆ ಅಂತ. ಅಲ್ಲಿದ್ದ ಮಕ್ಕಳೆಲ್ಲ ನಗುವುದಕ್ಕೆ ಆರಂಭ ಮಾಡಿದ್ರು. ಪರೀಕ್ಷೆ ಫೇಲ್ ಆದ ತಕ್ಷಣ ಭಗವದ್ಗೀತೆ ಓದಿದ್ರೆ ಪರೀಕ್ಷೆ ಬರಲಿಕ್ಕೆ ಬರ್ತದ ಅಂತ. ಆದ್ರೆ ಮುಂದುವರೆದವಳು ಏನ್ ಹೇಳ್ತಾಳೆ ಅಂತಂದ್ರೆ, ಪರೀಕ್ಷೆಯಲ್ಲಿ ಫೈಲ್ ಆದಾಗ ನಾನು ಯಾಕೆ ಭಗವದ್ಗೀತೆ ಓದ್ತಿದ್ದೆ ಅಂತಂದ್ರೆ, ಯುದ್ಧ ಭೂಮಿಯಲ್ಲಿ ಹೋಗಿ ನಿಂತಹ ಅರ್ಜುನ ಕೈದುಗಳನ್ನು ಚೆಲ್ಲಿ ನನಗಿದು ಸಾಧ್ಯವೇ ಇಲ್ಲ ಅಂತ ಕಂಗಾಲಾದ ಹೊತ್ತಿಗೆ ಕೃಷ್ಣ ಬಂದು ಹೇಳಿದ, ಹೀಗೆ ಷಂಡತನವನ್ನು ತೋರಬೇಡ, ಹಿಡಿ ಯುದ್ಧ ಮಾಡು, ನಿನ್ನ ಕರ್ತವ್ಯ, ಪ್ರಯತ್ನ ಮಾಡು, ಫಲಾಫಲಕ್ಕೆ ನಾನಿದ್ದೇನೆ ಅಂತ ಕೃಷ್ಣ ಧೈರ್ಯ ಹೇಳ್ತಾನೆ. ಅರ್ಜುನ ಯುದ್ಧ ಮಾಡಿದ, ಮಹಾಭಾರತವನ್ನು ಗೆದ್ದ ಅಂತ. ಆದ್ರಿಂದ ನನಗನ್ನಿಸಿದ್ದೇನು ಅಂತಂದ್ರೆ, ಪರೀಕ್ಷೆ ಬಂದಿದೆ, ಓದುವುದನ್ನ ಕರ್ತವ್ಯ, ಫಲ ಕೊಡುವುದಕ್ಕೆ ದೇವರಿದ್ದಾರೆ ಅಂತ ಪರಿಶ್ರಮ ಪಟ್ಟು ಓದಿದೆ. ಆ ಭಗವದ್ಗೀತೆ ಕೊಟ್ಟ ಆತ್ಮವಿಶ್ವಾಸವೇ ಇವತ್ತು ನಾನು IAS ಪರೀಕ್ಷೆ ಪಾಸ್ ಆಗುವುದಕ್ಕೆ ಕಾರಣ ಅಂತ ಆ ಹೆಣ್ಮಗಳು ಹೇಳಬೇಕಿದ್ರೆ ತುಂಬಾ ಖುಷಿ ಅನ್ನಿಸ್ತದೆ. ಆದ್ರಿಂದ ಇಲ್ಲಿ ಭಗವದ್ಗೀತೆಯನ್ನು ಹೇಳ್ತಾ ಬಂದದ್ದು ಯಾಕೆ ಅಂದ್ರೆ, ಒಂದು ಅದು ಭಗವಂತನ ಮಾತು, ಇನ್ನೊಂದು ಭಗವಂತನ ಅಂಶವೇ ಆಗಿರುವ ನಾವು ಅದನ್ನು ಅರ್ಥೈಸಿಕೊಳ್ತಾ ನಮ್ಮ ಬದುಕನ್ನು ಮಂಗಲಮಯವಾಗಿಸಿಕೊಳ್ಳುವುದಕ್ಕೆ ಅದು ಪ್ರೇರಣೆಯಾಗಬೇಕು ಅನ್ನುವ ಕಾರಣಕ್ಕೆ ಈ ಭಗವದ್ಗೀತೆ ನಿಮಗೆ ಪಾಠವಾಗುವುದಾದರೆ ಬಹುಶಃ ನಿಮ್ಮ ಬದುಕು ಬಂಗಾರವಾಗುವುದರಲ್ಲಿ ಸಂದೇಹ ಇಲ್ಲ. ಇನ್ನು ನಾನು ಮುಕ್ತಾಯದ ಮಾತಿನ ಕಡೆ ಬರ್ತೇನೆ. ಅನೇಕರು ಕೇಳಬಹುದು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇದೆಲ್ಲ ಏನು ಆದರ್ಶ ಜಗತ್ತಿಗೆ ಅಂತ. ಅದಕ್ಕೊಂದು 2 ಸಂಗತಿಗಳನ್ನು ನಿಮ್ಮ ಮುಂದೆ ಹೇಳಿ ನಾನು ಮಾತು ಮುಗಿಸಬೇಕು. ಈ ಮಾತು ಮುಗಿಸುವುದರ ಜೊತೆಗೆ ಮತ್ತೊಂದು ವಿಚಾರವನ್ನು ನಾನು ಶಿವಪ್ರೇರಣಾ ಟ್ರಸ್ಟ್ ಬಗ್ಗೆ ಕೇಳಿದ್ದೇನು ಅಂತಂದ್ರೆ, ಇಲ್ಲಿ ಕೇವಲ ಸಂಗೀತ ಮತ್ತು ಇಂತಹ ಸದ್ವಿದ್ಯೆಗಳ ಮೂಲಕ ಮಾತ್ರ ಬದುಕು ಕಟ್ಟಿಕೊಟ್ಟದ್ದಲ್ಲ, ಅಲ್ಲೆಲ್ಲೋ ಕುಳಿತುಕೊಳ್ಳುವುದಕ್ಕೆ ತನಗೆ ಮನೆ ಇಲ್ಲ ಅಂತ ನಿರಾಶ್ರಿತನಾಗಿ ಕಣ್ಣೀರು ಹಾಕುವವನಿಗೆ ಒಂದು ಪುಟ್ಟ ಗುಡಿಸಲು ಕಟ್ಟಿಕೊಟ್ಟು ಅವನ ಬದುಕಿಗೆ ಆಶ್ರಯವಾದ ಕೆಲಸ ಇದೆಯಲ್ಲ, ಇದು ನಾವು ನೀವೆಲ್ಲ ಗೌರವಿಸಬೇಕಾದ ಬಹಳ ದೊಡ್ಡ ಕೆಲಸ. ಇದು ಒಂದು ಮಾತಿದೆ, ಪುರಾಣಗಳು ಹೇಳ್ತವೇನು ಅಂತಂದ್ರೆ, ಒಬ್ಬನಿಗೆ ಬೇಕಾದಷ್ಟು ಜಾಗ ಇತ್ತು, ಅವರ ವಾಸ್ತವ್ಯಕ್ಕೂ ಮಿಕ್ಕಿದ ಅವಕಾಶಗಳು ಅವನ ಹತ್ರ ಇದ್ದಾಗ ರಸ್ತೆಯ ಬದಿಯಲ್ಲಿ ಬಿದ್ದವನಿಗೆ ಬದುಕು ಕಟ್ಟಿಕೊಳ್ಳುವುದಕ್ಕೆ ನಾವು ಜಾಗ ಕೊಡಬೇಕಂತೆ. ನಮ್ಮ ಹತ್ರ ಸಾಮರ್ಥ್ಯ ಇದ್ದು ನಾವು ಕೊಡದೆ ಇದ್ರೆ
ಮುಂದೊಂದು ಜನ್ಮದಲ್ಲಿ ನಾವು ರಸ್ತೆಯ ಬದಿಗೆ ಬೀಳ್ತೇವೆ ಅಂತ ಪುರಾಣ ನಮಗೆ ಎಚ್ಚರಿಸ್ತದೆ. ಹಾಗೆ ಯಾರಿಗೂ ಮನೆ ಕಟ್ಟಿಕೊಳ್ಳುವುದಕ್ಕೆ ಅವರಿಗೆ ಆಶ್ರಯ ಇಲ್ಲ ಅನ್ನುವ ಕಾರಣಕ್ಕೆ ಅವರಿಗೊಂದು ಪುಟ್ಟದು ಮನೆ ಮಾಡಿಕೊಟ್ಟು ಅದು ಶಿವಪ್ರೇರಣೆಯಿಂದ ನಡೆದದ್ದು, ಮನೆಯಲ್ಲಿ ಉಳಿಯುವಂತಹ ನಿನಗೆ ಶುಭವಾಗಲಿ ಅಂತ ಹಾರೈಸುವ ದೊಡ್ಡ ಕೆಲಸ ಇದೆಯಲ್ಲ, ಇದನ್ನು ಮಾಡಿದಂತಹ ಎಲ್ಲರಿಗೆ ನಾವು ಅಭಿನಂದನೆಗಳನ್ನ ಹೇಳಬೇಕು. ಯಾಕೆ ಅಂತಂದ್ರೆ ಕಾರಣ ಇಷ್ಟೇ, ಇವತ್ತು ನಾವು ಗೆದ್ದಾಗ ನಮಗೆ ಶಾಲ್ ಹಾಕ್ಲಿಕ್ಕೆ, ಹೂಗುಚ್ಛ ಹಾಕೊಡ್ಲಿಕ್ಕೆ, ಶೇಕ್ ಹ್ಯಾಂಡ್ ಮಾಡಲಿಕ್ಕೆ, ಇದು ನಮ್ಮವನು ಅಂತ ಹೇಳಿಕೊಳ್ಳುವುದಕ್ಕೆ ಲಕ್ಷಾಂತರ ಜನ ನಮ್ಮ ಹತ್ರ ಬರ್ತಾರೆ. ಆದರೆ ಮುಂದು ಕಣ್ಣೀರು ಹಾಕಬೇಕಿದ್ರೆ ಅದನ್ನು ಒರೆಸ್ಲಿಕ್ಕೆ 2 ಬೆರಳು ಮುಂದೆ ಚಾಚುವ ವ್ಯಕ್ತಿಗಳ ಸಂಖ್ಯೆ ಕಡಿಮೆ ಇದೆ. ಆದರೆ ಶಿವಪ್ರೇರಣೆಯಿಂದ ಇದು ಆಗಬೇಕು, ಆಗುತ್ತದೆ. ಯಾಕೆ ಅಂದ್ರೆ ಸುಭಾಷಿತಕಾರ ಹೇಳ್ತಾನೆ, ಪೀತಾಂಬರಂ ವೀಕ್ಷ ದದೌ ಸ್ವಕನ್ಯಾನ್ ಚರ್ಮಾಂಬರಂ ವೀಕ್ಷ ವಿಷಂ ಸಮುದ್ರ ಅಂತ. ಸಮುದ್ರ ಮಥನ ಆದಾಗ ಪೀತಾಂಬರಧಾರಿಯಾದಂತಹ ವಿಷ್ಣುವನ್ನು ನೋಡಿದ ಸಮುದ್ರ ರಾಜ ಮಗಳಾದ ಲಕ್ಷ್ಮಿಯನ್ನು ಕೊಟ್ಟ, ಚರ್ಮಾಂಬರೌಟ ಈಶ್ವರನ್ನು ನೋಡಿ ವಿಷ ಕೊಟ್ಟ ಅಂತ. ಆದರೆ ಆವತ್ತು ಆ ವಿಷವನ್ನು ಶಿವ ಕುಡಿಯದೇ ಇರುತ್ತಾ ಇದ್ರೆ ಲೋಕ ಉಳಿಯುವುದಕ್ಕೆ ಸಾಧ್ಯವಿರಲಿಲ್ಲ. ಆದ್ರಿಂದ ಆ ಲೋಕದ ಸಂಕಟವನ್ನು ಪರಿಹಾರ ಮಾಡಿದ ಶಿವನ ಪ್ರೇರಣೆಯಿಂದ ಈ ಜನರ ಸಂಕಟವನ್ನು ಪರಿಹಾರ ಮಾಡುವ ಕಾಯಕಕ್ಕೆ ಅವರು ಮುಂದಾಗುತ್ತಾರಾದ್ರೆ ನಾವೆಲ್ಲ ಅವರಿಗೆ ಅಭಿನಂದನೆ ಹೇಳದೆ ಇನ್ನೇನು ಮಾಡಬೇಕು? ಆ ಕಾರಣಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಹೇಳೋಣ. ಮತ್ತೆ ಮಧುರ್ ಬಾಲಸುಬ್ರಹ್ಮಣ್ಯಂ ಅವರು ಇವತ್ತು ವೇದಿಕೆಗೆ ಬಂದರು. ನಮ್ ಖುಷಿ ಅನ್ನಿಸಿದ್ದು ಏನು ಗೊತ್ತಾ? ಇವತ್ತು ನನಗೆ ವೈಯಕ್ತಿಕವಾಗಿ ಖುಷಿ ಅನ್ನಿಸಿದ್ದು ಯಾಕೆ ಅಂತ ಕೇಳಿದ್ರೆ, ನಾನೇನು ತುಂಬಾ ಸಂಗೀತ ಕಲಿತವನಲ್ಲದೇ ಇರಬಹುದು, ಆದರೆ ಸಂಗೀತವನ್ನು ಬದುಕಾಗಿಸಿಕೊಂಡಂತಹ ಪುಣ್ಯಾತ್ಮರ ಪಂಕ್ತಿಯಲ್ಲಿ ಕುಳಿತುಕೊಳ್ಳುವ ಭಾಗ್ಯವನ್ನು ಭಗವತಿ ನನಗೆ ಕೊಟ್ಲು ಅಂತ ನನಗೆ ಸಂತೋಷ ಅನ್ನಿಸೋದು. ಯಾಕೆ ಅಂದ್ರೆ ಯಾವತ್ತೂ ನಮ್ಮ ಖುಷಿ ಇರಬೇಕೇನು ಅಂದ್ರೆ ನಾವೇನು ಅಂತ ಗೊತ್ತಿಲ್ಲ, ಮಹಾತ್ಮರ ಸಾಂಗತ್ಯ, ಅವರ ಸಾಮೀಪ್ಯ ಕೂಡ ನಮ್ಮ ಬದುಕಿನಲ್ಲಿ ಹೊಸ ಬೆಳಕಿಗೆ, ಹೊಸ ಹೊಳಹಿಗೆ ಅದು ಕಾರಣ ಆಗ್ತದೆ. ಅವರ ಶಿಷ್ಯವರ್ಗ ಅಪಾರವಾದದ್ದು. ಬಹುಶಃ ಇಲ್ಲಿ ಇಷ್ಟು ಮಂದಿಗೆ ಪಾಠ ಮಾಡುವ ಶಿಕ್ಷಕಿಯೇ ಬಂದು ಹೇಳ್ತಾರೆ, ನನ್ನ ಗುರುಗಳಿಗೆ ತಲೆಬಾಗುತ್ತೇನೆ ಅಂತಂದ್ರೆ ಇದನ್ನೇ ಹೇಳಿದ್ದು ಗುರು ಪರಂಪರೆ. ತಾನು ವೇದಿಕೆಯಲ್ಲಿ ನಿಂತು ಮಾತನಾಡಬೇಕಿದ್ರೆ ಗುರುಗಳಲ್ಲೆಲ್ಲೋ ದೂರದಲ್ಲಿ ಇದ್ರು, ಆದರೆ ವೇದಿಕೆಯಲ್ಲಿ ನಿತ್ತ ನಾನು ದೊಡ್ಡವಳಲ್ಲ, ನನಗಿಂತ ಅವರು ದೊಡ್ಡವರು, ಅವರು ಕೆಳಗೆ ನಿಂತು ನನ್ನನ್ನು ಎತ್ತರದಲ್ಲಿ ನಿಲ್ಲಿಸಿದ್ದಾರೆ ಅನ್ನುವ ಭಾವಪೂರ್ಣವಾದಂತಹ ಕೃತಜ್ಞತೆ ಉಂಟಲ್ಲ, ಇದು ಗುರು ಪರಂಪರೆಯ ಯೋಗ್ಯತೆ. ಆದ್ದರಿಂದ ಗುರುಗಳನ್ನು ನೆನಪಿಸಿಕೊಳ್ಳಬೇಕು, ಗುರುಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸ್ತಾ ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು. ಇನ್ನು ನಾನು ಕೊನೆಯದಾಗಿ ಹೇಳಬೇಕಾದ್ದೇನು ಅಂದ್ರೆ, ಯೂಟ್ಯೂಬಲ್ಲೆಲ್ಲ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದೀರಿ, ನಾನು ಮಾತು ಮೊನ್ನೆ ಮಾತಾಡುವ ಭರದಲ್ಲಿ ಒಂದು ಸಂದೇಶವನ್ನು ಹೇಳಿದ್ದೆ. ಪ್ರಿವೆಡ್ಡಿಂಗ್ ಶೂಟ್ಗಳ ಬಗ್ಗೆ ನನ್ನ ಆಕ್ಷೇಪದ ಮಾತುಗಳನ್ನು ನಾನು ಆಡಿದ್ದೆ, ಅನೇಕರು ನೋಡಿರ್ತೀರಿ. ನನಗಿವತ್ತಿಲ್ಲಿ ಅನ್ನಿಸಿದ್ದು ಏನು ಅಂತಂದ್ರೆ, ಮದುವೆಗಿಂತ ಮೊದಲು ಅಂಥದ್ದೆಲ್ಲ ಬೇಕಿಲ್ಲ. ಡಾಕ್ಟರ್ ಹೇಳಿದ ಹಾಗೆ ವಿದೇಶಿ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಅಲ್ಲೆಲ್ಲೂ ಸಮುದ್ರದ ಬದಿಯಲ್ಲಿ ತುಂಡು ಬಟ್ಟೆ ಹಾಕಿ ಮೈ ಒದ್ದೆ ಮಾಡಿಕೊಂಡು ಮದುವೆ ಆಗುವ ಹುಡುಗನನ್ನು ಅಂಗಾತ ಮಲಗಿಸಿ ಅವನು ಎದೆ ಮೇಲೆ ಕಾಲಿಟ್ಟುಕೊಂಡು ದಾಟಿ ಓಡುವ ದೃಶ್ಯ ತೋರಿಸಬೇಕಾದಿಲ್ಲ ಅಂತ ನನಗನ್ನಿಸ್ತು. ಯಾಕೆ ಅಂತಂದ್ರೆ, ಒಂದು ಕ್ಷಣ ನಾವು ಯೋಚನೆ ಮಾಡುವ, ಇದು ನಾನು ಯಾರ ಬಗ್ಗೆ ಅಥವಾ ಯಾವುದೇ ವೃತ್ತಿಯ ಬಗ್ಗೆ ನನ್ನ ಆಕ್ಷೇಪ ಅಲ್ಲ. ನಾವು ಮದುವೆ ಮಂಟಪಕ್ಕೆ ಹೋದಾಗ ವೇದಿಕೆಯಲ್ಲಿ ಮದುಮಕ್ಕಳಿದ್ರೆ ಅವರು ದೇವರಂಥವರು ಅಂತ ನಾವು ಗೌರವಿಸ್ತೇವೆ. ನಮ್ಮ ಪಾಟೀಲರ ಹತ್ರ ಕೇಳಿ, ಒಂದು ಮದುವೆಗಳಿಗೆ ಸೀರೆ ಬೇಕಿದ್ರೆ 50 ಜನ ಬಂದು ಬೆಳಗಿಂದ ಸಾಯಂಕಾಲದವರೆಗೆ ಹುಡುಕ್ತಾರೆ. ಯಾಕೆ? ನಾಳ್ದು ನನ್ನ ಮಗಳು ಅಲ್ಲಿ ದೇವರಂತೆ ಆ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಬೇಕು ಅನ್ನೋ ಅಪ್ಪ ಅಮ್ಮನ ಕನಸು. ಹೆಗಲೆತ್ತರಕ್ಕೆ ಬೆಳೆದು ನಿಂತ ಮಗ ಮದುವೆ ಆಗ್ಲಿಕ್ಕೆ ನಿಂತಿದ್ದಾನೆ ಅಂತಂದಾಗ ಅಪ್ಪನಿಗಿಂತ ಎತ್ತರ ಮಗನ ಮುಖವನ್ನು ಅಪ್ಪ ನೋಡುತ್ತಾ ಅವನಿಗೆ ಹಾಕುವ ದಿರಿಸು ಹೇಗುಂಟು ಅಂತ ಯೋಚನೆ ಮಾಡಿ ಸಂಭ್ರಮಿಸ್ತಾರೆ. ಮದುಮಗಳ ಕೆನ್ನೆಯ ಅರಶಿನ ಅದನ್ನು ಕಂಡಾಗಲೆಲ್ಲ ಅಲ್ಲೆಲ್ಲೂ ದೇವರಿದ್ದಾರೆ ಅನ್ನುವ ಭಾವ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಅದೇ ವೇದಿಕೆಯಲ್ಲಿ ದೇವರಾಗಿ ಕಾಣಿಸಿಕೊಳ್ಳಬೇಕಾದ ಹೆಣ್ಣು ಮಗಳು ಇಲ್ಲಿ ಯಾವುದೋ ರೀತಿಯಲ್ಲಿ ಕಂಡ್ರೆ ಅದನ್ನು ಒಪ್ಪಿಕೊಳ್ಳುವ ಮನಸ್ಸಾದ್ರೂ ನಮ್ಗೆ ಹೇಗೆ ಬಂದೀತು ಅಲ್ಲ, ಅದು ಭಾರತೀಯ ಸಂಸ್ಕೃತಿಯ. ಇದಕ್ಕಿಂತಲೂ ನನಗನ್ನಿಸಿದ್ದೇನು ಅಂತಂದ್ರೆ, ಒಬ್ಬ ತಂದೆ ತನ್ನ ಮಗನನ್ನು 28-30 ವರ್ಷದವರೆಗೆ ನನ್ನ ಮಗ ನನ್ನ ಸರ್ವಸ್ವ, ನನ್ನ ಉತ್ತರಾಧಿಕಾರಿಯನ್ನು ಅಭಿಮಾನದಿಂದ ಸಾಕಿಕೊಂಡು ಬಂದಿರ್ತಾನೆ. ಅಂತಹ ಮಗನನ್ನು ಸಮುದ್ರದ ಮಧ್ಯದಲ್ಲಿ ಮಲಗಿಸಿ ಇನ್ನೊಬ್ಬ ಹೆಣ್ಮಗಳು ಇನ್ನು ಮನೆಗೆ ಬರಬೇಕಷ್ಟೇ, ಆಗಲೇ ಅವಳು ಎದೆ ಮೇಲೆ ಕಾಲಿಟ್ರೆ ಅಪ್ಪನಿಗೆ ಏನು ಅನಿಸ್ಬೋದು? ಅಷ್ಟಕ್ಕೂ ದಾರಿ ಬದಿಯಲ್ಲಿ ಹೋಗ್ತಾ ಇರುವ ಯಾರಿಗೋ ಒಮ್ಮೆ ಕಾಲು ತಾಗಿದ್ರೆ ಸಾರಿ ಅಂತ ಅವರ ಕಣ್ಬಿಟ್ಟು ನಮಸ್ಕಾರ ಮಾಡುವ ನಮ್ಗೆ ಒಬ್ಬ ಹುಡುಗನ ಎದೆ ಮೇಲೆ ಹೆಣ್ಮಗಳು ಕಾಲಿಟ್ರೆ ನಾವು ಏನು ಸಂದೇಶವನ್ನು ಕೊಟ್ಟೆವು? ಅದಕ್ಕೋಸ್ಕರ ನಾನು ಹೇಳ್ತಾ ಬಂದದ್ದು, ಅದರ ಬದಲಿಗೆ ಇನ್ನು ಚೆನ್ನಾಗಿ ಮಾಡಬಹುದಲ್ಲ. ಯಾವುದೇ ಪ್ರಿ ವೆಡ್ಡಿಂಗ್ ಶೂಟಲ್ಲಿ ನೀವು ನೋಡಿ, ಅಲ್ಲಿ ಹುಡುಗನ ಹುಡುಗಿ ಅಪ್ಪ ಅಮ್ಮ ಇಲ್ಲ, ವಿದ್ಯೆ ಕಲಿಸಿದ ಗುರುಗಳಿಲ್ಲ, ಊರಿನ ಬೀದಿ ಇಲ್ಲ, ಊರಿನ ದೇವಸ್ಥಾನ ಇಲ್ಲ, ಅಮ್ಮನ ನಂತರ ನಮಗೆ ಹಾಲುಣಿಸಿದಂತಹ ಗೋಮಾತೆಯ ಚಿತ್ರಣಗಳಿಲ್ಲ. ಯಾಕಿಲ್ಲ?
ನಮ್ಮ ಊರಿನ ಅಶ್ವತ್ಥ ಕಟ್ಟೆ ಕಾಣಿಸಲಿಲ್ಲ, ಜೀವನದೇ ನಮಗೆ ಕಾಣಿಸಲಿಲ್ಲ. ಇದನ್ನೆಲ್ಲ ಯಾಕೆ ಮರೆತೆವು? ನನಗಿವತ್ತಿಲ್ಲಿ ಅನ್ನಿಸಿದ್ದೇನು ಅಂತಂದ್ರೆ, ಬಹುಶಃ ಅಂಥದ್ದೇನಾದ್ರೂ ಪ್ರಿ ವೆಡ್ಡಿಂಗ್ ಶೂಟ್ ಮಾಡೋ ಹುಡುಗ ಹುಡುಗಿ ಇದ್ರೆ ಇಂಥದ್ದು ಕಾರ್ಯಕ್ರಮಕ್ಕೆ ಬಂದು ಸಭೆಯ ಮಧ್ಯದಲ್ಲಿ ಅವಳನ್ನು ಜೊತೆಗೆ ಕೂರಿಸಿಕೊಂಡು ಕಾರ್ಯಕ್ರಮ ತೋರಿಸುವುದನ್ನು ನಾವು ತೋರಿಸಿದ್ರೆ ಎಷ್ಟು ಒಳ್ಳೇದಾಗಬಹುದು. ಇಲ್ಲ, ಇಲ್ಲೆಲ್ಲೋ ತಬಲಾ ಹಾರ್ಮೋನಿಯಂ ಎಲ್ಲ ಇಟ್ಟಿದ್ದಾರೆ, ಅದು ಮುಂದೆ ಕೂತ್ಕೊಂಡು ಅವಳಿಗೆಲ್ಲೋ ಸಂಗೀತವನ್ನ ಕೇಳಿಸಿದಂತೆ ಅಭಿನಯಿಸಿದ್ರೆ ಅವರ ಬದುಕಿನ ಸಂಗೀತ ಹೇಗಿರಬಹುದು? ಅಲ್ಲ, ತಮಗೆ ಎಳವೆಯಲ್ಲಿ ಪಾಠ ಮಾಡಿ ತಲೆಗೂದಲು ಬೆಳ್ಳಗಾಗಿ ಚರ್ಮ ಸುಕ್ಕುಗಟ್ಟಿದ ವಯೋವೃದ್ಧರಾದ ಗುರುಗಳಿರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ಆಗ ನನಗೆ ಪಾಠ ಬದುಕು ಕೊಟ್ಟವರು ಇವರು ಅಂತ ಪರಸ್ಪರ ತೋರಿಸಿಕೊಳ್ಳುವ ದೃಶ್ಯವನ್ನ ಕಟ್ಟಿಕೊಟ್ರೆ ಹೇಗಿರ್ಬೋದು? ಅಲ್ಲ, ಇಲ್ಲಿ ಪುಣ್ಯಾತ್ಮರು ಇದಾರಲ್ಲ, ಒಂದು ವೇಳೆ ಇವರಲ್ಲಿ ಕಲಿತಂತಹ ವಿದ್ಯಾರ್ಥಿನಿ ಮದುವೆ ಆಗಬೇಕಿದ್ರೆ ಹೊತ್ತಿಗೆ ತನ್ನ ಹುಡುಗನ ಜೊತೆ ಬಂದು ನನಗೆ ಸಂಗೀತವನ್ನು ಕಲಿಸಿದ ಗುರುಗಳು ಅಂತ ಅವರ ಮುಂಭಾಗದಲ್ಲಿ ವೀಣೆ ಹಿಡಿದು ಕೊಟ್ಟ ದೃಶ್ಯವನ್ನ ತೋರಿಸಿದ್ರೆ ಸಮಾಜದ ಎಂಥ ಭಾವನೆ ಉದ್ದೀಪನಗೊಳ್ಳಬಹುದು. ಇದನ್ನೆಲ್ಲ ಯಾಕೆ ಹೇಳುವುದು ಅಂತಂದ್ರೆ, ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಆಚರಣೆಗಳು ಮನಸ್ಸನ್ನು ಅರಳಿಸುವುದಕ್ಕಿರುವುದೇ ಹೊರತು ಮನಸ್ಸನ್ನು ಕೆರಳಿಸುವುದಕ್ಕಿರುವಂಥದ್ದಲ್ಲ. ಆದ್ದರಿಂದ ನನ್ನ ಮುಕ್ತಾಯದ ಹೊತ್ತಿಗೆ ನಿಮ್ಗೆ ನೆನಪಿಸಿದ ಏನು ಅಂತಂದ್ರೆ, ಸಾಧ್ಯ ಆದರೆ ನೀವೆಲ್ಲ ಸಂಗೀತದ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡವರು ಒಂದು ದಿನದ ಪ್ರವಾಸವನ್ನ ಕೈಗೊಳ್ಳಬಹುದು. ಎಲ್ಲಿಗೆ ಠಾಕೂರ್ ಹತ್ರ ಮಾತಾಡ್ತೇನೆ ನಾನು. ಅದು ಎಲ್ಲಿಗೆ ಅಂತಂದ್ರೆ, ಮುನಿಯಾಲ್ನ ಪಕ್ಕದಲ್ಲಿ ಒಂದು ಸುಂದರವಾದ ಗೋಧಾಮ ನಿರ್ಮಾಣಗೊಂಡಿದೆ. ಗೋಧಾಮ ಮುನಿಯಾಲ್ನಲ್ಲಿದೆ. ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, 32 ಎಕರೆ ಜಾಗದಲ್ಲಿ ಗೋವುಗಳು, ಇತರ ಪ್ರಾಣಿ ಪಕ್ಷಿಗಳು, ಸುಂದರವಾದ ಹೂತೋಟ, ಜೇನುಗೂಡು, ಕುದುರೆ ಸವಾರಿ, ಇದು ಎಲ್ಲವನ್ನ ಮಾಡಿ ಗೋಸೇವೆಯನ್ನ ಮಾಡುವುದಕ್ಕೆ, ಒಂದು ನಾಗವನದಲ್ಲಿ ಧ್ಯಾನ ಮಾಡುವುದಕ್ಕೆ, ಯಾವುದೇ ಕೃತಕ ವ್ಯವಸ್ಥೆ ಇಲ್ಲದ ಶುದ್ಧ ಮಣ್ಣಿನ ಮೇಲೆ ನಡೆಯುವುದಕ್ಕೆ, ಮರ ಗಿಡಗಳ ಜೊತೆ ಸಂವಾದ ಮಾಡುವುದಕ್ಕೆ ಒಂದು ವಾತಾವರಣವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ನಾನು ಕೇಳಿದೆ, ಇದನ್ನು ಯಾಕೆ ಮಾಡಿದಿರಿ ಅಂತ. ಅವ್ರು ಹೇಳ್ತಾರೆ, ಇದು ನನಗೆ ಉದ್ಯಮ ಅಲ್ಲ, ನಮ್ಮ ನೆಲದ ಭಾರತೀಯ ಪರಂಪರೆ ಏನಿದೆ ಅದನ್ನು ಯುವ ಪೀಳಿಗೆಗೆ ನಾನು ಪರಿಚಯಿಸಬೇಕು. ಆದ್ರಿಂದ ಮಕ್ಕಳಾದಿಯಾಗಿ ಹಿರಿಯರವರೆಗೆ ಇಲ್ಲಿ ಬಂದು ಈ ಸುಂದರ ವಾತಾವರಣದಲ್ಲಿ ಅವರು ಸಂಭ್ರಮಿಸಬೇಕು ಅನ್ನೋದು ನನ್ನ ಕನಸು ಅಂತಾರೆ. ಯಾಕಂದ್ರೆ ಅಲ್ಲಿ 98 ವರ್ಷ ವಯಸ್ಸಿನ ಅಜ್ಜನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಪುಟ್ಟ ಪುಟ್ಟ ಮಕ್ಕಳ ಹುಟ್ಟುಹಬ್ಬವನ್ನು ಗೋವುಗಳ ಜೊತೆ ಸಂಭ್ರಮಿಸಿದ್ದೇವೆ. 10 ಶಾಲೆಯ ಮಕ್ಕಳು ಬಂದು ಗೋವಿನ ಸೇವೆ ಮಾಡಿ, ಕುದುರೆ ಸವಾರಿ ಮಾಡಿ, ದನಗಳ ಜೊತೆ ಆಟ ಆಡಿ ಆ ಪ್ರಕೃತಿಯ ಮಡಿಯಲ್ಲಿ ಆನಂದಾನುಭೂತಿಯನ್ನು ಹೊಂದಿದ್ದಾರೆ. ಬಹುಶಃ ಇಂತಹ ಸುಂದರ ಸಂಗೀತ ಪಕ್ಕವಾದ್ಯಗಳು, ನಿಮ್ಮ ಮಧುರ ಕಂಠ ಅಂಥದ್ದೊಂದು ವಾತಾವರಣದಲ್ಲಿ ಝೇಂಕಾರವನ್ನು ಮೂಡಿಸಿದ್ರೆ ನಿಜವಾಗಿ ಅದು ಭೂಮಿಗಿಳಿದ ಸ್ವರ್ಗ ಅನ್ನುವ ಅನುಭವ ನಮಗೆ ಬರುತ್ತದೆ. ಹಾಗಾಗಿ ಮುಂದೊಂದು ದಿನ ನಾವು ನೀವೆಲ್ಲ ಜೊತೆಯಾಗುವಂತ ಅವಕಾಶ ನಮ್ಮ ಪಾಲಿಗೆ ಬರಲಿ ಅಂತ ನಾವೆಲ್ಲ ಆಶಿಸೋಣ. ಮತ್ತೆ ನಾನು ವಿನಂತಿ ಮಾಡೋದು, ನಿನ್ನೆ ಬೆಳಿಗ್ಗೆ ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಒಂದು ಸುದ್ದಿ ಬಂತು, ಹೊಸ ಸುದ್ದಿ, ನಿಮ್ಗೆಲ್ಲ ಗೊತ್ತಿರಬಹುದೇನೋ. ಮಕ್ಕಳಿಗೆ ಹುಟ್ಟುಹಬ್ಬ ಮಾಡುವಾಗ ಕೇಕ್ ಕತ್ತರಿಸೋದೆಲ್ಲ ಇತ್ತು, ಒಂದಷ್ಟು ಉಗೀತಾರೆ, ಅದಕ್ಕೆ ಬೇರೆ ವಿಚಾರ ಬಿಡಿ. ನಾವು ಇನ್ಯಾರೋ ಉಗಿದು ನಮ್ಗೆ ಹಣ್ಣು ಕೊಡ್ತಾರೆ ಅಂತ ನಾವು ದೂರ ಹೇಳುತ್ತೇವೆ, ನಮ್ಮಲ್ಲಿ ಕೇಕ್ ತಂದು ನಾವೇ ಉಗಿದು ಬಾಕಿಯವರಿಗೆ ಹಂಚ್ತೇವೆ. ಆದ್ರಿಂದ ಇಂತಹ ಮೂರ್ಖತನದ ಪ್ರವೃತ್ತಿಯಿಂದ ಹೊರಗೆ ಬರೋಣ ಅಂತ ನನಗನ್ನಿಸೋದು. ಅದರ ಜೊತೆಗೆ ಈಗ ಹುಟ್ಟುಹಬ್ಬ ಹೇಗೆ ಆರಂಭ ಆಗಿದೆ ಅಂತ ಗೊತ್ತಾ? ಮಗುವಿಗೆ 3 ತಿಂಗಳಾಗುವಾಗ ಕಾಲು ಭಾಗ ಶೇಪ್ನ ಕೇಕ್ ತರುವುದಂತೆ. ಅದು ಮಗುವಿನ 3ನೇ ತಿಂಗಳಿನ ಆಚರಣೆ. 6 ತಿಂಗಳಾಗುವಾಗ ಅರ್ಧ ತರುವುದು, ಅದರಲ್ಲಿ ಅರ್ಧಕ್ಕೆ ಕ್ಯಾಂಡಲ್ ಇಡುವುದು, ಅರ್ಧವನ್ನು ಕತ್ತರಿಸುವುದು, 6 ತಿಂಗಳ ಆಚರಣೆ. 3/4 ಭಾಗ ಒಂದು 9 ತಿಂಗಳಾಗುವಾಗ ಮತ್ತೆ 3/4 ಭಾಗ ಕೇಕ್ ತರುವುದು, ಅದರಲ್ಲಿ ದೀಪ ಹಚ್ಚುವುದು ಆಚರಣೆ. 1 ವರ್ಷ ಪೂರ್ತಿ ಆಗುವಾಗ ಉರುಟು ಕೇಕ್ ತಂದು ಮತ್ತೆ ಕಟ್ ಮಾಡುವುದು. ಹೀಗೆ ಕತ್ತರಿಸಿ ಮೊದಲೆಲ್ಲ ನಮ್ಮ ಮಕ್ಕಳಿಗೆ ವರ್ಷಕ್ಕೆ ಒಮ್ಮೆ ಚೂರಿ ಹಿಡ್ಕೊಳ್ಳಿಕ್ಕೆ ಹೇಳಿಕೊಟ್ಟೆವು. ಈಗ 3 ತಿಂಗಳಿಗೆ ಚೂರಿ ಕೊಡ್ಲಿಕ್ಕೆ ಶುರು ಮಾಡಿದ್ದೇವೆ. ಅವ ಪೂರ್ತಿ ಬೆಳೆದು ನಿಲ್ಲುವಾಗ ಕೇಳಿದ್ದೀರಲ್ಲ, ಯಾರಿಗೆ ಎಲ್ಲಿ ಚೂರಿ ಹಾಕೋದು ಅಂತ ಹುಡುಕ್ತಾನೆ, ಯಾರೂ ಸಿಗದಿದ್ರೆ ಪಕ್ಕದಲ್ಲಿದ್ದವರಿಗೆ ಹಾಕ್ತಾನೆ ಅವ. ಆದ್ರಿಂದ ನಾವು ಇದೆಲ್ಲ ನಮಗೆ ಹಾಸ್ಯ ಅಂತ ಅನ್ನಿಸ್ತೇನೆ, ನಾವು ನಗುತ್ತೇವೆ, ಸಹಜವಾದದ್ದೇ. ಆದ್ರೆ ಬಂಧುಗಳೇ, ಒಂದು ಗೊತ್ತಿರಲಿ, ಹುಟ್ಟಿದ ಮಗುವನ್ನು ದೇವರ ಮುಂಭಾಗದಲ್ಲಿ ನಿಲ್ಲಿಸಿ ತುಪ್ಪದ ದೀಪವನ್ನು ಬೆಳಗಿಸಿ, ಮಗ ಒಳ್ಳೇದು ಮಾಡಲಿ, ದೇವರೇ ನನಗೆ ವಿದ್ಯೆ ಕೊಡು, ಬುದ್ಧಿ ಕೊಡು ಅಂತ ಪುಟ್ಟ ಮಗುವಿನ ಹತ್ರ ಹೇಳಿಸ್ತಾ ಇದ್ದಾಗ ಇದ್ದಂತಹ ಭಾವನೆಗಳು ಇವತ್ತು ನಮ್ಮ ನಡುವೆ ಇಲ್ಲ. ಆದ್ರಿಂದ ನಾನು ಕೈ ಮುಗಿದು ಮಾಡುವ ಪ್ರಾರ್ಥನೆ ಏನು ಅಂತಂದ್ರೆ, ಇಂತಹ ಸದ್ವಿದ್ಯೆಯನ್ನು ಮೈಗೂಡಿಸಿಕೊಂಡು ಸಾಗುತ್ತಾ ಇರುವ ನಾವು ನಮ್ಮ ಪ್ರಯತ್ನ ಮಾಡುವ. ಅದು ಎಷ್ಟು ಫಲಕಾರಿಯೋ ಗೊತ್ತಿಲ್ಲ. ಯಾಕಂತಂದ್ರೆ ಒಂದು ಗೊತ್ತಿರಲಿ, ಊರಿಗೆಲ್ಲ ಬೆಂಕಿ ಬಿದ್ದಾಗ ಒಂದು ಪುಟ್ಟ ಹಕ್ಕಿ ಹೋಗಿ ನೀರಲ್ಲಿ ಮುಳುಗಿ ಬಂದ ಮೇಲೆ ಪಿರಿ ನೀರು ಹಾರಿಸ್ತಿದ್ದಂತೆ, ಯಾರೋ ನೆಗಾಡಿದ್ರಂತೆ, ಹುಚ್ಚ ಸಾಹಿತ್ಯ ಅಂತ ಹಕ್ಕಿ ಹೇಳ್ತಂತೆ. ನನಗೆ ಬೆಂಕಿ ಆರಿಸ್ತೇನೆ ಅಂತ ಭ್ರಮೆ ಇಲ್ಲ, ಆದ್ರೆ ನನ್ನ ಪ್ರಯತ್ನ ನಾನು ಮಾಡಬೇಕು ಅಂತ.
ಒಂದ್ ದಿವಸ ಎಲ್ಲ ಪ್ರಾಣಿ ಪಕ್ಷಿಗಳು ಕಾಡಿನ ಓಡ್ತಿದ್ದಾವೆ, ದರ 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 ಓಡ್ತವೆ. ಹಕ್ಕಿಯೊಂದು ಅಂಗಾತ ಬಿದ್ಕೊಂಡಿದೆ. ಹುಲಿ ಬಂದು ಗರ್ಜಿಸಿ ಕೇಳುತ್ತಂತೆ, ಬುದ್ಧಿ ಇಲ್ವಾ ನಿನಗೆ, ಆಕಾಶ ಬೀಳ್ತದೆ ಅಂತ ಹೇಳಿದ್ದಾರೆ, ಓಡು ಓಡು ಅಂತ. ಹಕ್ಕಿ ಏನಂತಂತ ಗೊತ್ತಾ? ಅಲ್ಲ ಪುಣ್ಯಾತ್ಮ, ಆಕಾಶ ಬೀಳುವುದು ಹೇಗೂ ಬೀಳ್ತದಲ್ಲ, ನನ್ನ ಕಾಲಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಆಧರಿಸ್ತೇನೆ, ಉಳಿದದ್ದು ದೇವರಿಗೆ ಬಿಟ್ಟದ್ದು ಅಂತ ಹೇಳುತ್ತಂತೆ. ನಾವೆಲ್ಲ ಇವತ್ತು ಬದುಕಬೇಕಾದದ್ದು ಹಾಗೆ. ಆದ್ದರಿಂದ ಈ ಭವ್ಯ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದಕ್ಕೆ ನಮ್ಮಿಂದ ಎಷ್ಟು ಸಾಧ್ಯವೋ ನಮ್ಮ ಪ್ರಯತ್ನವನ್ನು ಮಾಡೋಣ. ಬದಲಾವಣೆಗಳು ನಮ್ಮಿಂದಲೇ ಆರಂಭ ಆಗಲಿ. ಯಾಕಂದ್ರೆ ಸುದೀರ್ಘವಾದ ಪ್ರಯಾಣ ಆರಂಭ ಆಗುವುದು ಒಂದು ಹೆಜ್ಜೆಯಿಂದ, ಕೋಟ್ಯಂತರ ಮೌಲ್ಯ ಒಟ್ಟಾಗುವುದು ಒಂದು ಪೈಸೆಯಿಂದ. ಆ ಕಾರಣಕ್ಕಾಗಿ ಆ ಮೊದಲ ಹೆಜ್ಜೆ ನಮ್ಮದೇ ಆಗಲಿ. ನನ್ನ ಮಂಗಲದ ಮಾತೇನು ಅಂತಂದ್ರೆ, ಸಂಗೀತ ಮತ್ತು ಸಾಹಿತ್ಯಂ ಸರಸ್ವತ್ಯಾಹ ಸ್ತನದ್ವಯಂ ಅಂತ ಕರೆದ್ರು. ಸಂಗೀತ ಮತ್ತು ಸಾಹಿತ್ಯ ತಾಯಿ ಶಾರದೆಯ ಉಭಯ ಪಯೋಧರಗಳಂತೆ. ಹಾಗಾಗಿ ನಾವೇನಾದರೂ ಸಂಗೀತವನ್ನು ಕಲಿತಿದ್ದೇವೆ, ಸಾಹಿತ್ಯದ ಬಗ್ಗೆ ನಮಗೆ ಆಸಕ್ತಿ ಇದೆ ಅಂತಂದ್ರೆ, ತಾಯಿ ಶಾರದೆಯ ಎದೆ ಹಾಲು ಕುಡಿದು ಬೆಳೆಯುವ ಭಾಗ್ಯವನ್ನು ಆ ಭಗವತಿ ನಮಗೆ ಕೊಟ್ಟಿದ್ದಾಳೆ ಅಂತ ಅರ್ಥ. ಯಾವ ಆ ವಿದ್ಯಾ ಸರಸ್ವತಿ ಯಾವ ಮಕ್ಕಳನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಅವರ ತಲೆನೇ ಬರೆಸಿ ಎದೆ ಹಾಲು ಉಣಿಸಿ ಬೆಳೆಸಿದ್ದಾಳೋ ಅಂತಹ ಮಕ್ಕಳೇ ಇವತ್ತು ಸಂಗೀತದ ಶಿಕ್ಷಕರಾಗಿ ನಮ್ಮ ಮುಂದೆ ಇದ್ದಾರೆ ಅಂತ ಅರ್ಥ. ಹಾಗಾಗಿ ಅಲ್ಲಿ ಕುಳಿತ ನಾವು ಇಲ್ಲಿ ಬಂದಾಗ, ಇಲ್ಲಿದ್ದವರು ಅಲ್ಲಿ ಕುಳಿತು ಚಪ್ಪಾಳೆ ತಟ್ಟುವುದಾದ್ರೆ, ಇಲ್ಲಿ ಕುಳಿತವರನ್ನು ಕಂಡು ನಾವು ಚಪ್ಪಾಳೆ ತಟ್ಟುವುದಾದ್ರೆ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮಗೇನೂ ಇಲ್ಲ. ಹಾಗಾಗಿ ಒಂದು ನೆನಪಿರಲಿ, ಅನ್ಯೋನ್ಯಂ ಗುರವೋ ವಿಪ್ರಾಹ. ನಿಮಗೆ ನಾವು, ನಮಗೆ ನೀವು ಗುರುಗಳಾಗೋಣ, ಜಗದ್ಗುರುವಾಗುವ ತಾಯಿ ಭಾರತೀಯ ಪದತಲಗಳಿಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸೋಣ. ಜೊತೆಗೆ ಸಮಾಜಮುಖಿಯಾಗಿ ದುಡಿತಾ ಇರುವಂತಹ ಇವರೆಲ್ಲ ಯಾರಿದ್ದಾರೆ ಪುಣ್ಯಾತ್ಮರು, ಶಿವಪ್ರೇರಣ, ಅವರಿಗೆಲ್ಲ ಒಳ್ಳೆಯದಾಗಲಿ. ಠಾಕೂರ್ ಮತ್ತು ಅವರ ಶ್ರೀಮತಿಯವರ ಬಗ್ಗೆ ಮಾತಾಡಿದ್ರು, ನನ್ನ ನೆನಪಾಯ್ತು, ಮಾತಾಡಿ ಸ್ವಲ್ಪ ಸುದೀರ್ಘ ಆಯ್ತು. ಆದ್ರೆ ಏನು ಅಂತಂದ್ರೆ, ಶಿವನಿಗೆ ಹೇಳದಂತೆ ನಂದಿ ಹೋಗಿ, ಭಗವಂತ ನೀನೇ ಪರಮೇಶ್ವರ, ನಿನ್ನಿಂದ ದೊಡ್ಡವನೇ ಇಲ್ಲ ಅಂತ. ಆವಾಗ ಈಶ್ವರ ನಗುತ್ತಾ ಹೇಳಿದ್, ನಾನು ದೊಡ್ಡವನಲ್ವಪ್ಪ, ನನಗಿಂತ ದೊಡ್ಡವಳು ಪಾರ್ವತಿ, ನೀನು ಅವಳಿಗೆ ಧನ್ಯವಾದ ಹೇಳು ಅಂತ. ಯಾಕೆ ಅಂತ ಕೇಳಿದ್ನಂತೆ. ಆಗ ಶಿವ ಹೇಳಿದ್ನಂತೆ, ಸಮುದ್ರ ಮತನಾಗಿ ವಿಷ ಉಕ್ಕಿ ಬರಬೇಕಿದ್ರೆ ನಾನು ಕುಡಿದು ಬಿಟ್ಟೆ, ಪಾರ್ವತಿ ಬಂದು ಕುತ್ತಿಗೆ ಹಿಡಿದಿದ್ರೆ ಶಿವ ಶವಾಗಿ ಬಿಡ್ತಿದ್ದ ಅಂತ ಹೇಳಿದ್ನಂತೆ ಶಿವ. ಹಾಗೆ ಬದುಕಿನಲ್ಲಿ ಯಾವುದೋ ಒಂದು ಒಳ್ಳೆಯ ಕೆಲಸ ಹೊರಟಾಗ, ಸಂಕಟಗಳು ಬಂದಾಗ ಧೈರ್ಯ ಹೇಳುವುದಕ್ಕೊಬ್ಬಾಕೆ ಹೆಂಡತಿ ಬೇಕು. ಅನೇಕರು ತಾಯಂದಿರಿದ್ದೀರಿ, ನಾನೊಂದು ಮಾತು ಹೇಳ್ತೇನೆ, ಹೆಂಡತಿ ಅಂದ್ರೆ ಎರಡನೆಯ ತಾಯಿಯಂತೆ, ಹೆಂಡತಿ ಅಂದ್ರೆ ಧೈರ್ಯವಂತೆ, ಹೆಂಡತಿ ಅಂದ್ರೆ ಗುರುವಂತೆ, ಹೆಂಡತಿ ಅಂದ್ರೆ ಮಾರ್ಗದರ್ಶನವಂತೆ. ಕೊನೆಗೊಂದು ತಮಾಷೆ ಕೇಳಲ್ಲ, ಯಾರೋ ಹೇಳಿದ್ರಂತೆ, ಸರ್ ಭಯಂಕರ ಜೋರಿದ್ದೀರಿ ಸರ್, ನಿಮ್ಮನ್ನು ಕಂಡ್ರೆ ಸಿಂಹ ಕಂಡಾಗ ಆಗ್ತದೆ ಅಂತ. ಅವ್ರು ಹೇಳಿದಂತೆ, ನಾನು ಸಿಂಹವೇ, ಮನೆಗೆ ಹೋದ್ರೆ ಮೇಲೆ ದುರ್ಗೆ ಕೂತಿರ್ತಾಳೆ ಅಂತ. ಹಾಗಾಗಿ ಏನೇ ಇರಲಿ ನಾವು ಒಂದು ಸಿಂಹವಾಹಿನಿ ಆಗುವ ಭಾಗ್ಯ ಅವಳಿಗೆ ಹೌದು ಅಂತಾದ್ರೆ ಸಿಂಹವಾಗಿ ಗರ್ಜಿಸುವ ಭಾಗ್ಯ ನಮ್ಮದೇ. ಅದೇನೇ ಇರಲಿ, ಒಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಇಂತಹ ಒಂದಿಷ್ಟು ವೈನೋದಿಕ ವಿಚಾರಗಳ ಜೊತೆಯಾಗೋಣ. ಈ ಸಂಸ್ಥೆ ಮತ್ತೆ ಬೆಳೀಲಿ, ಹಲವು ಕಾರ್ಯಕ್ರಮಗಳ ಮೂಲಕ ಸಮಾಜವನ್ನು ಕಟ್ಟುವಂತಹ ಪ್ರಯತ್ನ ಮಾಡಲಿ. ಆ ಮೂಲಕ ನಮಗೆ ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಮಾತು ಮುಗಿಸಬೇಕಿದ್ರೆ, ಕೂತವರೆಲ್ಲರೆಲ್ಲ ಒಂದು ವಿನಂತಿ, ಒಂದು ಕ್ಷಣ ಎದ್ದು ನಿಲ್ವನ, ಅಲ್ಲೇ ಒಂದೇ ನಿಮಿಷ, ಇವರಲ್ಲ ನಿಮ್ಮ ಹತ್ರ ಅಲ್ಲಿ ವಿದ್ಯಾರ್ಥಿಗಳ ಜಾಲದಲ್ಲಿ ಕೂತವರೆಲ್ಲರೂ ಒಂದು ಕ್ಷಣ ಎದ್ದು ನಿಲ್ವ. ತುಂಬಾ ಹೊತ್ತು ಕೂತಿದ್ದೀರಿ ಆಗದಿಂದ, ಎದ್ದು ನಿಲ್ಲಿಗೆ ಉಪಾಯ ಇಲ್ಲ, ಧನ್ಯವಾದ ಸಮರ್ಪಣೆ ಆಗದೆ, ಅದರ ಮಧ್ಯದಲ್ಲಿ ಒಂದು ಸಣ್ಣ ಉಪಕಾರ ಮಾಡುವ ಅನ್ನೋ ಕಾರಣಕ್ಕೆ ಎಬ್ಬಿಸಿದೆ. ಒಮ್ಮೆ ಕೈ ಮುಗಿಯುವ ಅಲ್ಲ. ಈಗ ನಿಮ್ಮಲ್ಲಿ ನಾನು ವಿನಂತಿ ಮಾಡೋದೇನು ಅಂದ್ರೆ, ನಿಮ್ಮ ಫೋನ್ ಎಲ್ಲದ್ರ ಬದಿಗೆ ಇಟ್ಬಿಟ್ಟು ಒಂದು ನಿಮಿಷ ಎಲ್ಲ ಕಣ್ಣು ಮುಚ್ಚುವ. ಯಾಕೆ ಕಣ್ಣು ಮುಚ್ಚಬೇಕು ಅಂತಂದ್ರೆ, ನನ್ನ ಒತ್ತಾಯಕ್ಕಲ್ಲ, ನಿಮ್ಮ ಒಳ್ಳೆದಕ್ಕಾಗಿ ಹೇಳಿದ್ದು. ನಾನು ಹೇಳಿದ್ದು ಎಷ್ಟು ಮಂದಿಗೆ ಅರ್ಥ ಆಗ್ತಾರೋ ಗೊತ್ತಿಲ್ಲ, ಆದ್ರೆ ಒಮ್ಮೆ ಕಣ್ಣು ಮುಚ್ಚಬೇಕು. ಯಾಕೆ ಕಣ್ಣು ಮುಚ್ಚಬೇಕು ಅಂತಂದ್ರೆ, ಭಾರತೀಯ ಪರಂಪರೆಯಲ್ಲಿ ಕಣ್ಣು ತೆರೆದಾಗ ಕಾಣಿಸುವುದಕ್ಕಿಂತ ಕಣ್ಣು ಮುಚ್ಚಿದಾಗ ನಮ್ಮೊಳಗೆ ಕಾಣಿಸುವುದಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ದೇವರ ವಿಗ್ರಹ ನೋಡಿದ ತಕ್ಷಣ ಒಂದು ಕ್ಷಣ ನೋಡಿ ಕಣ್ಣು ಮುಚ್ಚುತ್ತೇವೆ. ಗರ್ಭಗುಡಿಯಲ್ಲಿರುವ ದೇವರು ನಮ್ಮ ಹೃದಯ ಮಂದಿರದಲ್ಲಿ ಕಾಣಿಸಿಕೊಂಡಂತೆ ನಮಗೆ ಅನುಭವಕ್ಕೆ ಬರುತ್ತದೆ. ಈಗ ನೀವು ಕೈ ಮುಗಿಬೇಕಾದ್ ಯಾಕೆ ಅಂತಂದ್ರೆ, ನೆನಪಾದ್ ಯಾಕೆ ಅಂದ್ರೆ, ಇವತ್ತು ನೀವು ಸಂಗೀತ ಕಲಿತಾ ಇದ್ದೀರಿ, ಸದ್ವಿದ್ಯೆಯನ್ನು ಸಂಪಾದನೆ ಮಾಡ್ತಾ ಇದ್ದೀರಿ. ಇಂಥದ್ದೊಂದು ಸಂಸ್ಕಾರವನ್ನು ಕೊಟ್ಟ ನಿಮ್ಮ ಅಮ್ಮ ಮತ್ತು ನಿಮ್ಮ ಅಪ್ಪ ನಿಮಗೆ ನೆನಪಾಗಬೇಕು. ನೀವು ಪುಟ್ಟ ಮಕ್ಕಳಾಗಿ ಅಕ್ಷರ ಆರಂಭ ಮಾಡಿದಲ್ಲಿಂದ ಹಿಡಿದು, ನಿಮ್ಮ ಕೈ ಹಿಡಿದು ಬರೆಸಿದಲ್ಲಿಂದ ಹಿಡಿದು ನೀವು ಪಡೆದ ಪದವಿಯವರೆಗೆ ನಿಮಗೆ ವಿದ್ಯಾದಾನ ಮಾಡಿದ ಗುರುಗಳು ನಿಮಗೆ ನೆನಪಾಗಬೇಕು. ಅದರ ಜೊತೆಗೆ ಒಳ್ಳೆಯ ವಿದ್ಯೆಯ ಸಂಪಾದನೆಗೆ ಈ ಜಾಗಕ್ಕೆ ನೀವು ಬಂದು ನಿಂತಿದ್ದೀರಿ. ಇಲ್ಲಿ ನಿಮಗೆ ವಿದ್ಯಾದಾನ ಮಾಡ್ತಾ ಇರುವಂತಹ ಎಲ್ಲ ಗುರುಗಳ ನೆನಪು ನಿಮಗಾಗಬೇಕು. ನಮ್ಮಲ್ಲಿ ಹೇಳಿದ್ದು,
ಸದಾಶಿವನನ್ನು ಮೊದಲುಗೊಂಡು ಈ ಗುರು ಪರಂಪರೆ ಅಂತ ನಂಬಿಕೊಂಡು ಬಂದವರು ನಾವು. ಆದ್ದರಿಂದ ಪ್ರೇರಣೆಯನ್ನು ನೀಡುತ್ತಾ ಇರುವ ಆ ಉಮಾಮಹೇಶ್ವರ ದೇವರು ನಮಗೆಲ್ಲ ಶುಭಾನುಗ್ರಹವನ್ನು ಮಾಡಲಿ. ನಮ್ಮ ಬದುಕಿನ ಎಲ್ಲ ಒಳ್ಳೆಯ ಸಾಧನೆಗಳು ನಮ್ಮ ಅಮ್ಮ ಅಪ್ಪ ಗುರುಗಳು ಮತ್ತು ದೇವರ ಸನ್ನಿಧಾನಕ್ಕೆ ಸಮರ್ಪಿತವಾಗಲಿ. ನಮ್ಮಿಂದ ವ್ಯತ್ಯಾಸಗಳಾಗಿದ್ದರೆ ಅದನ್ನು ತಿದ್ದಿಕೊಳ್ಳುವ ಭಾಗ್ಯ ನಮ್ಮದಾಗಲಿ. ಆ ಮೂಲಕ ಲೋಕದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ, ನಿಮ್ಮ ಅಪ್ಪ ಅಮ್ಮ ಗುರುಗಳಿಗೆ, ಇವತ್ತಿಲ್ಲಿ ಪಾಠ ಮಾಡ್ತಾ ಇರುವ ಗುರುಗಳಿಗೆ ಎಲ್ಲರಿಗೂ ಕೂಡ ಒಂದು ಅದ್ದೂರಿಯ ಚಪ್ಪಾಳೆಯ ಮೂಲಕ ಧನ್ಯವಾದ ಹೇಳಿಬಿಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಒಂದು ಚಪ್ಪಾಳೆಯ ಧನ್ಯವಾದ ಹೇಳೋಣ. ನಮಸ್ಕಾರ. ಎಲ್ಲರ ಆಸೀನರಾಗಿ ಬಹುಶಃ ಇಂಥದ್ದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೆ, ಮತ್ತೆ ಏನೂ ತಿಳಿಯದ ನನ್ನನ್ನು ಜೊತೆಗಿರಿಸಿಕೊಂಡು ನನ್ನನ್ನು ದೊಡ್ಡವನು ಅಂತ ಸಮಾಜಕ್ಕೆ ತೋರಿಸುವುದಕ್ಕೆ ಅನುಗ್ರಹ ಮಾಡಿದಂತಹ ಎಲ್ಲ ವಿದ್ವಾನ್ಮಣಿಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಆರಾಧ್ಯ ದೇವತೆ ಭಗವತಿಯ ಪದಕ್ಕೆ ಸಮರ್ಪಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ವಿಶೇಷ ಉಪನ್ಯಾಸ ನೀಡಿದಂತಹ ದಾಮೋದರ್ ಶರ್ಮಾ ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಲಿದ್ದಾರೆ ಮಹೇಶ್ ಠಾಕೂರ್ ಇವರು.